ಆಶಾರಾಣಿಯವರೇ, ಈ ಅಂತಃಪುರದಲ್ಲಿ ರಾಣಿಗೆ ಜೊತೆ ರಾಜನಿದ್ದರೆ ಮಾತ್ರ ಸುಖ ಸಂತೋಷ ನೆಮ್ಮದಿ. ಪಾಪ ಆಶಾದೇವರೇ, ನಿಮ್ಮ ಮುಕ್ತ ಸ್ವಭಾವ ಕಂಡು ನನ್ನ ಮನ ಮರಮರದೆ ಬರುತ್ತದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಅರ್ಥವಾದರೂ ಪ್ರಯೋಜನವಿಲ್ಲ. ನೀವು ದುಡುಕಿ ನಿಮ್ಮ ಬಾಳನ್ನೇ ಹಾಳು ಮಾಡುತ್ತೀರಿ. ಏನು ಅರಿಯದ ನಿಮ್ಮ ಮುಕ್ತ ಸ್ವಭಾವಕ್ಕೆ ಸವತಿಯ ಸ್ಥಾನದಲ್ಲಿದ್ದು ಅನ್ಯಾಯವೆಸಗಬಾರದಾಗಿತ್ತು ಆ ಲತಾದೇವಿ. ಏನು ಮಾತಾಡ್ತಿದ್ದೀರ ನೀವು? ಲತಾ ನನ್ನ ಅನ್ಯಾಯ ಮಾಡಿದ್ದೆ. ಬದೇ ಅನ್ಯಾಯವಲ್ಲ, ಸಣ್ಣ ಬುದ್ಧಿವಂತಿಕೆ ಭಕ್ತರಿಗೆ ನಿಮ್ಮನ್ನು ಆಹುತಿ ನೀಡಿ ನಿಮಗೆ ವಂಚನೆ ಕೈದು ತಾನು ಸುಖದಲ್ಲಿ ಹೋರಾಡುತ್ತಿರುವ ಚತುರಮತಿ ಅವಳು. ಬಾಲ್ಯ ಗೆಳತಿ ಎಂಬ ಅಭಿಮಾನವಾದರೂ ಬೇಡವೆ, ಅದು ಹೋಗಲಿ ಗುರುವಿನ ಮಗನೆಂಬ ಮಮಕಾರವಾದರೂ ಬೇಡವೆ. ಆ ಹೆಣ್ಣು ನಿಮ್ಮ ಒಗಟಿನ ಮಾತುಗಳ ಅರ್ಥವೇ ನನಗಾಗ್ತಿಲ್ಲ. ಅದೇನು ಹೇಳ್ತಿದ್ದೀರೋ ಸ್ವಲ್ಪ ಬೆಳೆಸಿ ಹೇಳ್ಬಾರ್ದ? ಗೌರಾಶ, ಇದ್ದ ವಿಷಯ ನಿಮ್ಮದೇ ಹೇಳಿ ನಾನು ನಾಳೆ ನನ್ನನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕತ್ತು ಕಾಮನಾಟ ಆಡುವವರ ಕಥೆ ನಿನ್ನ ಮುಂದೆ ಹೇಳಿ ನಿನ್ನ ಮನನೊಳಿಸಲು ನನಗೆ ಮನಸ್ಸಿಲ್ಲ. ನೀವೀಗ ಇದ್ದ ವಿಷಯವನ್ನು ಸವಿಸ್ತರವಾಗಿ ನನ್ನ ಮುಂದೆ ಹೇಳಿದ್ರೆ ನಿಮಗೆ ನಾನು ನಾಳೆಯಾಗಿದೆ ಅಷ್ಟೇ. ನಾನು ಹೇಳುತ್ತೇನೆ, ನಾಳೆ ನಿನ್ನ ಪತಿ ದಯಾನಂದ ನನಗೆ ತೊಂದರೆಯಾದರೆ ಹಾಗೇನಾಗುದಿಲ್ಲ. ಯಾರಿಂದಲೂ ನಿಮಗೆ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತಿದ್ದೇನೆ. ಕೈ ಮೇಲೆ ಕೈ ಹಾಕಿದವರೆಂದು ಕೈ ಬಿಟ್ಟಿಲ್ಲ ಈ ಚಂದ್ರಕಾಂತ್. ನಿಮ್ಮ ಮೇಲೆ ನಂಬಿಕೆ ಹುಟ್ಟಿದ್ದು ವಿಷಯವನ್ನೇ ಹೇಳುತ್ತೇನೆ. ವಿಷಯ ಗುಪ್ತವಾಗಿರಬೇಕು. ನೋಡಿ ಆಶಾರೇಣಯವರೇ, ನಿಮ್ಮ ಪ್ರೀತಿಯ ಗೆಳತಿ ಲತಾ, ನಿಮ್ಮ ಪತಿ ದಯಾನಂದ ಇಬ್ಬರು ಕಾಲೇಜು ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 3-4 ವರ್ಷಗಳಿಂದ ಅವರ ಸರಸ ಸಲ್ಲಾಪ ನಿರಂತರವಾಗಿ ಸಾಗಿದೆ. ನಿಮ್ಮ ತಂದೆಯವರ ಕೊಟ್ಟ ಮಾತಿನಾಗಿ ನಿನ್ನನ್ನು ಮಡಿಯ ಸ್ಥಾನದಲ್ಲಿ ಕೂಡಿಸಿ ತಾನು ಸುಖದಿಂದ ಓಲಾಡುತ್ತಿರುವ ಚತುರಮತಿ ಅವರು ಹೆಸರಿಗೆ ಮಾತ್ರ ಸತಿ. ಸುಖ ಸಂತೋಷ ನೆಮ್ಮದಿ ಏನಿದ್ದರ ಒಳಪಾಡಿ. ಸುಳ್ಳು ಹೇಳಿ ನಾನೇನು ಬೇಕಾಗಿದೆ? ಪಾಪ ಯೌವನ ತುಂಬಿ ತುಳುಕುವ ಕರುಣೆ ಕದಳಿಯ ಕಂಬವನ್ನು ಕನಕದಲ್ಲಿ ಕೆತ್ತಿ ಅದಕ್ಕೆ ಮುತ್ತು ರತ್ನ ಅವಳಗಳನ್ನೇ ಮೆತ್ತಿ ಸತ್ಯ ಮಜು ಸಹ ಬಿಸಾಲಾರದಂತ ಸೌಂದರ್ಯವತಿ ಮನೆಯಲ್ಲಿರುವ ನಿನ್ನ ಕಣ್ಣು ತಪ್ಪಿಸಿ ಅವಳೊಡನೆ ಬೆಳಗಾವಿಗೆ ಚಕ್ಕಂದ ಮಾಡಲು ಹೋಗಿದ್ದಾರಲ್ಲ ಆ ನಿನ್ನ ಪತಿ ಅವನಿಗೆಂತ ಮೂರ್ಖರಲ್ಲಿರಬೇಕು ನನಗೆ ತಿಳಿಯಲಾಗಿದೆ. ಬಿಟ್ಟಿಡಿ ಪಾಪ ಅವರು ತಮ್ಮ ಸುಖಕ್ಕಾಗಿ ತಮ್ಮ ಹಾದಿಯನ್ನು ಆಳ್ಕೊಂಡ್ರೆ ನಾನು ನನ್ನ ಸುಖಕ್ಕಾಗಿ ನನ್ನದೇ ದಾರಿಯನ್ನು ನೋಡ್ಕೊಂಡ್ರೆ ಮುಗಿದು ಹೋಯ್ತಲ್ಲ. ಆವೇಶದಲ್ಲಿ ಆತರ ಪಟ್ಟು ಅಪಚಾರಕ್ಕೆ ಗುರಿಯಾಗುವುದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ? ನಾನು ಅವರ ಹೆದರಿದೆ. ನನಗೂ ಆಸೆ ಆಕಾಂಕ್ಷೆಗಳು ಮನೆ ಮಾಡಿಕೊಂಡಿರುವುದಿಲ್ಲ. ಪಕ್ಷಿಗೆ ಯೌವನದ ಪಕ್ಕು ಬಂದಾಗ ಚಿಕ್ಕು ಕಾಣುವಂತಾಗುವುದು ಸಹಜ, ಇಲ್ಲ ಎಂದವರ್ಯಾರು? ಅವರ ತಮ್ಮ ಸುಖಕ್ಕಾಗಿ ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡಿ ಮತ್ತೊಂದು ಹೆಣ್ಣಿನವರಿಗೆ ಚಕ್ಕಂದ ಹೊಡಿತಿರುವಾಗ ನಾನು ನನ್ನ ಸುಖಕ್ಕಾಗಿ ನನ್ನ ಮನೆಗೆತ್ತ ರಾಜನ ಜೊತೆ ಸಂಬಂಧ ಬೆಳೆಸಿದ್ರೆ ಅದು ಸಂಬಂಧವೇನೂ ಅಲ್ಲ. ಆದರೆ ಈ ಹಾಳಾದ ಸಮಾಜದೆಯಲ್ಲ ಆದರೆ ಈ ಸಮಾಜದ ಗೊಡವೆ ನನಗೆ ಬೇಕಾಗಿಲ್ಲ ರೀ. ಗಂಡ 100 ತಪ್ಪು ಮಾಡಿ ಬಂದ್ರು ಆ ಗಂಡನ ಶೀಲವಂತ
ನನ್ನೊಂದಿಗೆ ಸುಖ ಕೊಟ್ರೆ ತಮ್ಮ ಮಾತು ಅರ್ಥವಾಯಿತು. ಆದರೆ ಮದುವೆಯಾಗಲ ನವಯುವಕ. ನೀವಿನ್ನ ನವಯುವಕ ಅಂತಾನೆ ನಾನ್ ನಿಮ್ಮನ್ನ ಬಯಸಿ ಬಂದಿತ್ತು. ನೀವು ನನ್ನ ಆಸೆಯನ್ನು ಈಡೇರಿಸಿದ್ರೆ ಈ ಆಸೆಯಲ್ಲಿ ಅರ್ಥಪಾಲು ನಿಮ್ಮದಾಗುತ್ತೆ. ಸಾಕ್ಷಾತ್ ದೇವಿಯೇ ಪ್ರತ್ಯಕ್ಷರಾಗಿ ವರ ನೀಡಲು ಸಿದ್ಧನಾದಾಗ ನಾನು ದೇವರ ಬಾಯಿ ಬಂದಿರುವುದನ್ನು ಉದಯಿಸಿಕೊಂಡ ಚಂದ್ರನಲ್ವೇ? ಅಂದ್ರೆ ನಾನೀಗ ಹಾಪೆ ಗೊತ್ತಾಳೆ. ಈ ಆಶಾಗೆ ಸುಖ ಕೊಟ್ಟರೆ ಅಷ್ಟೇ
ಎಷ್ಟೊಂದು ಸುಂದರವಾಗಿದೆ ಈ ನಿಸರ್ಗದ ಬಡಿಲು. ಈ ಸೌಂದರ್ಯದ ಬಡಿಲು ಅದೆಷ್ಟು ಸುಂದರವಾಗಿದೆ. ಹೂ ಮತ್ತೆ ಆಶಾ, ಹಸಿರು ಸೂಸು ಒಳಗತ್ತೆ ಹಚ್ಚ ಹಸಿರು ವನರಾಶಿ, ಹಸಿರು ಸೂಸು ಒಳಗತ್ತೆ ಬೆಚ್ಚನೆ ಬೀಸುವ ಹಿತಕರ ಗಾಳಿ, ಕಿತ್ತ ಸೂರುಗೊಳ್ಳುವ ನಮ್ಮ ವಾತಾವರಣ, ಇವೆಲ್ಲವನ್ನು ನೋಡುತ್ತಿದ್ದರೆ ನಮ್ಮ ಮನ ಕೆರಳಿ ನರ್ತಿಸುತ್ತದೆ. ಶುಭ್ರ ನಿಶುಭ್ರವಾದ ನೀಲ ಆಕಾಶದಲ್ಲಿ ಬೆಚ್ಚನೆ ಬೀಸುವ ಹಿತಕರ ಗಾಳಿ, ನಮ್ಮ ಚಿತ್ತ ಸೂರುಗೊಳ್ಳುವ ರಮ್ಯ ವಾತಾವರಣ, ಈ ತಾಣ. ಅಂತಹ ರಸಕತೆಯ ಜೊತೆಗೆ ಸಾಹಿತ್ಯವು ಮನೆ ಮಾಡಿಕೊಂಡಿದೆ ನಿಮ್ಮ ಮನದಲ್ಲಿ. ಚಂದ್ರ, ನನ್ನ ಹರೆಯದ ಭಾವನೆಗಳು ಹಗ್ಗ ಬೆಚ್ಚುವ ಓರಿಯಂತೆ ಪರಿತಪಿಸುತ್ತಿರುವಾಗ ಕೈ ಬೀಸಿ ಕರೆದ ಆ ನಿಮ್ಮ ಹೃದಯ ಸುರಿಯುತ್ತಿಗೆ 100 ಅಭಿನಂದನೆಗಳು. ಅಂತ ಮಾತೇ ಅರ್ಥ. ಮೊಟ್ಟ ಮೊದಲು ಹಚ್ಚ ಹರೆಯದ ಕಂಡ ಬೆಚ್ಚನೆಯ ಸಮುದ್ರ ಪರ್ಣದಂತೆ, ಗುಡಿ ಮೀಸೆಯ ಒಡೆಯನಂತೆ, 1000 ಸ್ವರ ಅಧಿಪತಿಯಂತೆ ನಿನ್ನನ್ನು ಕಂಡು ನನ್ನನ್ನೇ ನಾನೇ ಮರೆತಿದ್ದೆ, ಉಲ್ಲಾಸನಾಗಿದ್ದೆ, ಉಲ್ಲಾದ ಮಕ್ಕಳಾಗಿ ನಿನ್ನ ಪ್ರೇಮಾಮೃತ ಪ್ರೀತಿಯನ್ನೇ ಘಟಘಟನೆ ಮಾಡುವ ಸಮಸ್ಯೆಯಲ್ಲಿ ವ್ಯಾಸರಾಗಿ. ಚಂದ್ರು, ಅದೊಂದು ಸುಂದರವಾದ ದಿನ. ಮರದ ಮಲ್ಲಿಗೆ ನೀರನ್ನು ತಟ್ಟಿ ಮುಟ್ಟಿ ಮನ ಮಲ್ಲಿಗೆನ ಅರಳಿಸುವುದಿಲ್ಲ. ಮಣ್ಣತ ನೀವಾಗಿ ನನ್ನ ಕಣ್ಣಿಗೆ ಹಬ್ಬವನ್ನೇ ಉಂಟು ಮಾಡಿದ್ರು. ನಾನು ಅದೆಷ್ಟೇ ಸೋಲಬಾರದು ಅಂತ ನಿರ್ಧಾರ ಮಾಡಿದ್ರು ಅದು ನನ್ನಿಂದ ಅಸಾಧ್ಯವಾಗಿ ಆಕರ್ಷೆ ಅನ್ಸುತ್ತಾತ. ಹೃದಯದ ಹಂದರದಲ್ಲಿ ನವಿಲಿನ ಗರಿಗೆದರೆ ನರ್ತಿಸಲು ಮತ್ತೇರಿಸಿದ ಮದರಿಯಂತೆ ಪರಿಸರ ಕಣ್ಣುಗಳಲ್ಲಿ ತೂರು ದೇಹದ ಉದ್ದಗಲದ ನಾಡಿಗಳಲ್ಲಿ ಹರಿದಾಡಿದ ಅಗತ್ಯ ಆನಂದದ ಅವರ್ಣನೀಯ ಅನಿಸಿಕೆಗಳೆಲ್ಲ ಅಂಗಾಂಗಗಳಲ್ಲಿ ಮಾರ್ಪಡೆಗೊಂಡು ಮೂರ್ತನೆಯಾಗಿ ನಿನ್ನ ಉಸಿರಿನಿಂದ ಪಸರಿಸಿದ ಮಾದಕತೆಯನ್ನು ನಿನ್ನ ಹಚ್ಚ ಹಸಿರು ಒಳಿಸುವ ರೋಮಾಂಚನ ನಮಗಾಗುತ್ತಾಶ. ಚಂದ್ರು, ಈ ಹಸಿರು ವನರಾಶಿಯಲ್ಲಿ ಕೋಗೆ ಹಸಿರಿಗಾಗಿ ಹಸಿದಂತೆ ನನ್ನ ಹಸಿವು ತೀಕ್ಷ್ಣಗೊಂಡಿತು. ಅಂತೆಯೇ ಮನವಿಗೆ ಮಾವಿಗಾಗಿ ಕೆಡಪಡಿಸಿತು, ಬಿಳಿದ ಹೂ ತುಂಬಿಗಾಗಿ ಪರಿಚಯಿಸಿದಲ್ಲವೇ? ಮಾತು ಮೌನವಾಗಿ ಮೌನ ಪ್ರೇಮಿಗರನ್ನು ಬಂಧಿಸಿದಲ್ಲವ ಆಶಾ? ಬಿಡಿ ಆಶಾ, ಏನಾದರೂ ಹೊಸ ವಿಷಯ ಇದ್ರೆ ಮಾತನಾಡೋದಿಲ್ಲ. ಅಲ್ಲದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ಮೇಲೆ ಮಾತಾಡುತ್ತೇನೆ ಹೇಳಿದೆ. ನೀನನ್ನುವುದೇನೋ ನಿಜ. ಭಾವ ಜೀವಗೊಂಡಾಗ ಭಾಷೆ ಶವಗೊಂಡು ಮಾತಿನ ಸಾಮ್ರಾಜ್ಯದಲ್ಲಿ ಮೌನದ ಸಿಂಹಾಸನ. ಆ ಸಾಮ್ರಾಜ್ಯದಲ್ಲಿ ಮೌನತೆ ಶಾಸನ. ಆದರೂ ಆ ಸಿಂಹಾಸನ ರಾಜ ರಾಣಿಯರು ನಾವೇ ತಾನೇ? ಹೌದು, ಮತ್ತೆ ಆ ಸಿಂಹಾಸನವನ್ನು ಭದ್ರಪಡಿಸಿಕೊಳ್ಳುವ ಕಾರ್ಯ ನಿಮ್ಮನ್ನೇ ಕೋರಿದೆ ತಾನೆ? ಆಶಾ, ನೀನು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿದ್ರೆ ಕ್ಷಣಾರ್ಥದಲ್ಲಿ ಸಿಂಹಾಸನ ಅಷ್ಟೇ ಬೇಕೆ ಈ ಹತ್ತತ್ವದ ನಮ್ಮದಾಗಿರುತ್ತದೆ. ಕೊಟ್ಟ ಮಾತಿಗೆ ಎಂತ ತಪ್ಪು ನಡೆಯುವುದಿಲ್ಲ. ಈ ಆಶಾ ನೀವೇನೇ ಮಾಡಿದ್ರು ಸರಿ, ಒಟ್ಟಿನಲ್ಲಿ ಸಿಂಹಾಸನವನ್ನು ಭದ್ರಪಡಿಸಿಕೊಳ್ಳುವ ಕಾರ್ಯಕ್ಕೆ ನೀವುಂದಾಗಿ. ಅನಿಶ್ಚಿತ ಅತಂತ್ರವೆಂದು ನಿರಂತರದಲ್ಲಿ ಸುತ್ತಲಿನ ಜಗವನ್ನ ವರ್ಣಮಯವಾಗಿ ಸುವರ್ಣದಿಂದ ಕೊಯ್ಯುವಂತೆಯಾದಂತೆ ಸುಗಂಧ ಪೋಷಿಸುವಂತೆ ಸಿರಿಯ ಹೊನ್ನಕ್ಕಿಂತ ಮತ್ತಂತೆ ನಮ್ಮ ಕಣ್ಮುಂದೆ ಕಣ್ಣರಿಸುವ ಮೈಮನಗಳು ಕುಲಕದಂಡವು ನೋಡಿದ ಬಾಲ್ಯದಿಂದಲೂ ನನ್ನ ಜೀವನ ಗೋಳಿನಲ್ಲೇ ಮುಳುಗಿ ಹೋಗಿತ್ತು. ಆದ್ರೆ ನೀವು ದೇವರಂತೆ ಬಂದು ಇದ್ದ ಅಂಶವನ್ನು ತಿಳಿಸಿ ನೀವು ದೇವರಂತೆ ನೆರವಾಗಿದ್ದೀರಿ ನನಗೆ. ಆಶಾ, ಜೀವನವಿಡಿ ಕಟ್ಟುವನ್ನು ಕಣ್ಣೀರನ್ನೇ ಕುಡಿಯುವ ಬೆಂದು ಬೂದಿಯ ಮೇಲೆ ನಿಮ್ಮ ಕುರಿತ ನಿಮ್ಮಂತವರಿಗೆ ಸನ್ಮಾರ್ಗ ತೋರುವುದೇ ನಮ್ಮ ಧ್ಯೇಯ. ಆಶಾ, ನಿನ್ನ ಜೀವನದ ಉಸಿರನ್ನು ಇನ್ನೂ ಹೆಚ್ಚು ಹಸಿರಾಗಿಸುವ ಆಸೆ ಚಂದ್ರಕಾಂತನ. ಅದೇ ನಿಮಗೆ ಈ ಸಮಯದಲ್ಲಿ ನೀವೆರೆದು ಹೋಗಿದ್ರೆ ನೀರಿನಲ್ಲಿ ಬಿದ್ದ ಸುಣ್ಣದ ಕಲ್ಲಿನಂತೆ ಕುದ್ದು ಹೋಗುತ್ತಿದ್ದೆ. ನೀರಿನಿಂದ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತಿದ್ದೆ. ಎಲ್ಲವುದಕ್ಕೂ ದೇವರು ತಾನೇ ಜ್ಯೋತಿಯ ಆಶಾ. ಸುಂದರ ಕನಸುಗಳ ಜೇನು ಹರಿಯಾಗಿ ನಿನಗೆ ಹೊಳೆಯಾಗಿ ಹರಿದು ಸಾಗರವಾಗಿ ಓರ್ ಕರೆದು ಮಾಧುರ್ಯ ಮತ್ಸ್ಯ ಕನ್ನಿಕೆಯಾಗಿ ಹಸಿರು ಮುಕ್ಕಳಿಸುವ ಹೊರವಣಿಗೆ ಮೃದು ಹುಲ್ಲಿನ ಮೇಲೆ ಒಣಗಿದ ಪ್ರೀತಿಯವಾದ ನೀರು ಅದೇ ನನ್ನ ಹಗಲು
ಮನಸ್ಸು ಕಲ್ಲು ಮಾಡಿದರೆ ನಮಗೆ ಯಾವ ಕಷ್ಟಗಳು ಸಂಭವಿಸಲಾರವು. ಅದೇ ಇದ್ರು ಸರಿ. ಸುಖ ಬರಬೇಕೆಂಬ ಆಸೆ ಅಂಕುರಿಸಿದಾಗ ಎಲ್ಲದಕ್ಕೂ ಸಿದ್ಧರಾಗಿ ಇರಬೇಕಲ್ವೇ ನಾವು. ಮಾನವ ಜೀವನ ಶ್ರೇಷ್ಠವಾದುದು. ಅದನ್ನು ಸದುಪಯೋಗ ಪಡೆದುಕೊಂಡಾಗ ಮಾತ್ರ ಜೀವನ ಸಾರ್ಥಕ. ಅಂದಾಗ ನಮ್ಮ ಸ್ವಂತದ ಸುಖಕ್ಕಾಗಿ ಮಾಡಿಕೊಂಡ ಗಂಡನೆನ್ನುವ ಪ್ರಕೃತಿಗೆ ಒಡನೆಯ ಪಟ್ಟನ್ನಿಟ್ಟು ಗಟ್ಟಿ ಮಾಡಿಕೊಳ್ಳಬೇಕು. ಈ ನಮ್ಮ ಅಂದ್ರೆ ನಾನೀಗ ನೀನು ಕೊನೆಗೈಯಲು ಕಂಕಣ ಕಟ್ಟಿ ನಿಲ್ಲಬೇಕು. ನನಗೆ ತುಂಬಾ ಭಯವಾಗ್ತದೆ. ಭಯಪಟ್ಟರೆ ನಮ್ಮ ಮುಂದಿನ ಬದುಕು ಬರಡಾಗಿ ಹೋಗುತ್ತದೆ. ಧೈರ್ಯದ ಸಿರಿಮ ನಾನಿರುವಾಗ ನೀನೇ ಗಂಜಿವೆ ಮುನ್ನುಗ್ಗು ಹಾಕ. ನೀವ್ ಹೇಳೋದೇನೋ ಸರಿ. ಅಪಾಯ ಬಂದಾಗ ಒಂದು ಉಪಾಯ ಬೇಕೇ ಬೇಕಲ್ವ? ಉಪಾಯದ ನಿಧಿ ನಾನಿರುವಾಗ ನೀನೇ ಗಂಜಿವೆ. ನೀವು ಹೇಳಿದಂತೆ ಮಾಡ್ತೀನಿ. ನನ್ನ ಪತಿಗೆ ಸರಿಯಾದ ಪಾಠವನ್ನೇ ಕಲಿಸ್ತೀನಿ. ಸಮಯವಾಯ್ತು, ನಾನು ಬರ್ಲಿ. ಆಶಾ, ಹೊರಡುವ ಮುನ್ನ ನೀವು ಮೈನಲ್ಲಿ ಹೇಳುವ ನಿನ್ನ ಮೊದಲ ಕಂಠದಿಂದ ಯಾವಾಗ ನೋಡಿದ್ರು ಹಾಡು ಹಾಡು ಅಂತಿರಲ್ಲ. ನನಗೆ ಹಾಡೋದು ಬರೋದಿಲ್ಲ. ಆಶಾ, ನೀ ಹಾಡುವ ಹಾಡಿಗೆ ಸುಡುವಂಶವು ಬೆಳದಿಂಗಳ ಒಡನ ಭೂಮಂಡಲ ಸಣ್ಣದಾಗಿ ನೀನಿನ್ನ ಹಾಡಿಗೆ ಹಾಡು.
ಯಾರು ಎಂಬುದು ಅದೆಲ್ಲ ನಡೆದು ಹೋದ ಪುರಾಣ, ಅದೊಂದು ತೀರ್ಥನ ಕಂಡ ಕನಸು ಅಷ್ಟೇ. ನಿಜ ನಿಮ್ಮ ಮಾತು. ನೀವೀಗ ಶಿವನ ಶಿರದಲ್ಲಿರುವ ನಾಗರ. ಅಂದ್ರೆ ಪರಶಿವನ ಶಿರದಲ್ಲಿರುವ ನಾಗರ ಗರುಡನಿಗೆ ಅಪಹಾಸ್ಯ ಮಾಡಿ ಹೇಳ್ತಿತ್ತಂತೆ, ಗರುಡ ಚೆನ್ನಾಗಿದ್ದೀಯಾ ಅಂತ. ಆಗ ಗರುಡನಿಗೆ ಧರ್ಮ ಸಂಕಟ, ಏನು ಮಾಡಲಿಕ್ಕೆ ಆಗುತ್ತದೆ? ನಾಗ ನಮ್ಮೆಲ್ಲರ ರಕ್ಷಕನಾದ ಪರಶಿವನ ಶಿರದಲ್ಲಿ ಅಲಂಕರಿಸಿಕೊಂಡು ನೆಲದ ಮೇಲೆ ಕುಂತು ನನ್ನ ಯೋಗಕ್ಷೇಮ ಕೇಳ್ತೀಯ ಅಂತ ಗರುಡ ಹೇಳುತ್ತಿತ್ತು. ಅದೇ ತರನಾಗಿ ನೀವೀಗ ನಮ್ಮ ಅನ್ನದಾತರ ಅರ್ಧಾಂಗಿ ಸ್ಥಾನದಲ್ಲಿದ್ದೀರಾ. ನೀವು ಏನಂದ್ರೂ ನಾವು ಸುಮ್ಮನೆ ಇರಲೇಬೇಕು, ಗೊತ್ತಾಗ್ತಿಗೆ? ಮತ್ತೆ ಆ ನಿಮ್ಮ ಅನ್ನದಾತ ಈ ಮನೆಯಲ್ಲಿ ಇಲ್ಲ ಅಂದ ಮೇಲೆ ನಿಮ್ಮಂತ ನಾಯಿಗಳಿಗೆ ಈ ಮನೆಯಲ್ಲಿ ಏನು ಕೆಲಸ? ನಿಜ ನಿಮ್ಮ ಮಾತು. ನಮ್ಮ ಅನ್ನದಾತ ಬರುವವರೆಗೂ ಈ ಮನೆಯ ಅಂಗಡಿಯಲ್ಲಿ ಅಡಿಯುವುದಿಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಡೆ ನಿಮ್ಮಜ್ಜ, ಅಣ್ಣ ಬರುವವರೆಗೂ ಫ್ಯಾಕ್ಟ್ರಿ ನಡೆ. ಅಂತ ಬೇಡಗಳು ತೊಲಗಿದ್ವು. ಈ ಮನೆ ನನಗೆ ಯಾರು ಭಯವಿಲ್ಲ. ಯಾರಿದ್ದೀರಿ ಮನೆಯಲ್ಲಿ? ನಿಮ್ಮ ಸ್ವಾಗತವನ್ನು ಬಯಸಲು ಈ ಮನೆಯಲ್ಲಿ ಮತ್ತಾರೂ ಇಲ್ಲ. ನಾನೇ ಅಲ್ವೇ ನಿಮ್ಮ ಸ್ವಾಗತವನ್ನು ಬಯಸಬೇಕಾಗಿತ್ತು. ಸ್ವಾಗತ, ಸುಸ್ವಾಗತ ಸುಕುಮಾರ ಚಂದ್ರಕಾಂತ ಅವರಿಗೆ. ಅಂತೂ ಈ ಚಂದ್ರಕಾಂತನಿಗೆ ಚಕೋರಿ ಕಾಸುಗಳಾದಂತೆ ಕಾಣುತ್ತದೆ ಅಲ್ಲವೇ ಆಶಾ? ಹೌದು, ಮತ್ತೆ ಈ ಚಂದ್ರನಿಲ್ಲದೆ ಈ ಚಕೋರಿ ಬಾಳೆ ಎಂದು ಸಾಧ್ಯ ನೀವು ಹೇಳಿ. ಒಂದ್ ನಿಮಿಷ ಹೇಳಿ, ನಿಮಗೋಸ್ಕರ ಆಗುತ್ತೆ. ನೋ 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 ಬೇಡ ಆಶಾ. ನಿನ್ನ ಸಾಮೀಪ್ಯವಂದರೆ ಈ ಮನೆಗೆ ಬರುವಾಗ ನಾನು ಹಾರ್ಟ್ ಡ್ರಿಂಕ್ಸ್ ತೆಗೆದುಕೊಂಡೇ ಬಂದಿದ್ದೇನೆ. ಅದರ ಮೇಲೆ ಹಾರ್ಲಿಕ್ಸ್ ತೆಗೆದುಕೊಂಡರೆ 100 ರೂಪೀಸ್ ಆಗದಲ್ಲವೇ? ಹೌದೌದು. ಅಲ್ಲದೆ ಆರು ಹಗಲೇ ಇರುತ್ತೆ ಡ್ರಿಂಕ್ಸ್ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರವಾಗಿದೆ. ತೆಗೆದುಕೊಳ್ಳದಿದ್ದರೆ ಧೈರ್ಯ ಬರಬೇಕಲ್ಲ. ಅಂತ ನಾವು ಮಗಳ ಕುಕ್ಕರು ಅಂದಂತಾಯ್ತು. ನೋ 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 ಪುಕ್ಕ ನಾನಲ್ಲ, ಪಕ್ಕ ನಾನು. ಮನೆಯ ಗಾವಲುಗಾರರ ಕಣ್ಣು ತಪ್ಪಿಸಿ ನಮ್ಮ ಆಸೆ ಈಡೇರಿಸಿಕೊಳ್ಳಬೇಕಾದರೆ ಧೈರ್ಯವೇ ಪ್ರಾಮುಖ್ಯ. ಅಂದ ಹಾಗೆ ನಿನ್ನ ಮಂಜಿನ ರವಿ ಹಾಗೂ ಆ ಮುದುಗೂಬೆ ಎಲ್ಲರೂ ಇನ್ನೆಲ್ಲಿ ಆ ನಾಯಿಗಳು ಈ ಮನೆಯಲ್ಲಿ ಇರ್ತಾರೆ. ಹೇಗೋ ನಿಮ್ಮ ಅನ್ನದಾತನಿಲ್ಲ ಅಂತ ಹೇಳಿ ಐ ಮನೆಯಿಂದ ಬೈದು ಈ ಆಸೆ ಅವರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಇನ್ನು ಈ ಮನೆಯಲ್ಲಿ ನಾನು ನೀವು ಅಷ್ಟೇ. ಅಂದ್ರೆ ಮಹಾರಾಜ ರಾಣಿಯರು ನಾವೇ ನಾವು ಅತ್ತೆ ಮುಟ್ಟಾಡ್ಬೋದು. ಈ ಆಶಾಗೆ ಸುಖ.
ಕಲ್ಯಾಣದ ಹಿಂದೆ ನಿನ್ನ ಸುಖ ಒಳಗಿತ್ತು ಅಂತ ನಾನು ಅಂದುಕೊಂಡಿರ್ಲಿಲ್ಲ. ಆಶಾ, ನೀ ಮಾಡಿದ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಅಪವಾದನ ಹೊರಿಸುವ ಸಾಹಸ ಮಾಡಬೇಡ. ನಿನ್ನ ಉಪದೇಶದ ಅವಶ್ಯಕತೆ ನನಗಿಲ್ಲ. ಒಂದು ಕ್ಷಣವೂ ನನ್ನ ಮನೆ ಒಳಗೆ ನಿಲ್ಲಬೇಡ. ನಿನ್ನ ಪ್ರೇಮೆಯನ್ನೇನಾದ್ರೂ ನೋಡ್ಬೇಕು ಅನ್ಸಿದ್ರೆ ನೀನೆತ್ತಲ್ಲೇ ಕರೆಸ್ಕೋ ನಿನ್ನ ಪ್ರಣಯ ರಾಜನನ್ನ. ನನ್ನ ಪ್ರಣಯದ ರಾಜ ಕಂಡವರೊಡನೆ ಸರಸ ಸಲ್ಲಾಪ ಆಡ್ಲಿಕ್ಕೆ ನಾನೇನು ನಿನ್ನಂತೆ ಆದಿ ಬಿಟ್ಟ ಹೆಣ್ಣಲ್ಲ. ಕರೆಕ್ಟ್. ನಾನು ಕಟ್ಟಿಕೊಂಡ ಗಂಡ ನನಗೆ ಕೈ ಕೊಟ್ಟು ನಿನ್ನ ಸಂಗ ಸುಖದಲ್ಲಿ ಬೇಯುತ್ತಿರುವಾಗ ಪಾಪ ಅದೇಗೆ ನೀನು ಆದಿ ಬಿಟ್ಟ ಹೆಣ್ಣಂತೆ ಹೇಳು. ಕಟ್ಟಿಕೊಂಡ ಗಂಡ ನನಗೆ ಮೋಸ ಮಾಡಿದಾಗ ಚಂದ್ರಕಾಂತನ ಭಾವನೆಯನ್ನು ಅರ್ಥ ಮಾಡಿಕೊಂಡಾಗ ನಾನು ಅವರೊಂದಿಗೆ ಸಂಗ ಸುಖವನ್ನು ಬಯಸಿದೆ. ಪಾಪ ನಿನಗೆ ಏನೋ ಗೊತ್ತಿಲ್ಲ. ಮದುವೆಗೆ ಮುಂಚಿತವಾಗಿ ನನ್ನ ಗಂಡನಂತೆ ಅದೆಷ್ಟು ಪ್ರಥಮ ರಾತ್ರಿಗಳನ್ನು ಕಳೆದಿದ್ದೀಯೋ ಏನು. ಸಾಕುವೆಂತೆ ಹೆಸರಿಗೆ ಮಾತ್ರ ನನ್ನನ್ನು ಹೆಂಡತಿಯನ್ನಾಗಿ ಮಾಡಿ ಈಗ ಕೂಡ ನನ್ನ ಗಂಡನೊಂದಿಗೆ ಕತ್ತು ಕಾಲಾಟ ಆಡುತ್ತಿರುವ ತಪ್ಪೆ ನೀನು. ಹಿಡಿದುಕೊಂಡು ಮಾತಾಡು. ನಾನು ದಯಾನಂದ ಪ್ರೀತಿ ಮಾಡಿದ ನಿಜ. ಪ್ರೀತಿ ಎಂಬ ಹುಚ್ಚುತನಕ್ಕೆ ಬಲಿಯಾಗಿ ನಾನೇ ನನ್ನ ಕಾಲ ಮೇಲೆ ಕಲ್ಲು ಹಾಕೊಂಡೆ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ ಆಶಾ. ಕಾಗೆ ಒಂದನ್ನು ತಂದು ಬಲಬಲಕ ಮಾವಿನ ಮರದ ಮೇಲೆ ಕುಂದಿರಿಸಿದ್ರೆ ಕಾಗೆ ಕೋಗಿಲೆ ಆಗ್ಬಹುದೇನೆ? ಹೌದು ಕಣೆ, ಹೌದು, ನಾನು ಕಾಗೇನೆ. ಆದ್ರೆ ನೀನೊಬ್ಬಳೆ ಅಲ್ವಾರು. ನನ್ನ ಪಾಲಿಗಿದ್ದ ಹಣ್ಣನ್ನು ಕಿತ್ತು ಕಿತ್ತು ತಿಂದು ನನ್ನ ಪಾಲಿಗೆ ಬರೀ ಅನಿಸುತ್ತೀಯ. ಆಶಾ ಆಶಾ ಆಶಾ, ನೀನ್ ಇಷ್ಟೆಲ್ಲ ಮಾತಾಡ್ತಿದ್ರು ನಾನು ಯಾಕೆ ಸುಮ್ಮನಿದ್ದೀನಿ ಗೊತ್ತಾ? ನಾನು ಒಂದು ಹೆಣ್ಣಾದ ನನ್ನಿಂದ ಇನ್ನೊಂದು ಹೆಣ್ಣಿನ ಬಾಳ ಹಾಳಾಗಬಾರದು ಅಂತ. ಮೇಲಾಗಿ ನಾನೇ ಪ್ರೀತಿಯಿಂದ ಮಮಕಾರದಿಂದ ಬೆಳೆಸಿದ ಮರವನ್ನ ನಾನು ನನ್ನ ಕೈಯಾರೆ ಕಡಿಬಾರ್ದು ಅಂತ ನಾನು ಮಾತುಗಳನ್ನ ಕೇಳ್ತಾ ಸುಮ್ಮನೆ ಇದ್ದೀನಿ. ಪಾಪ ಪಾಪ, ಅಂತೂ ಉಪಕಾರ ಮಾಡಲು ಬಂದಿದ್ದಾಳೆ ಲತೆಯಂತೆ ಬಳಸುವ ಉಂಡ ಮನೆಗೆ ದ್ರೋಹ ಬಗೆದು ಹೊಳೆ ಹಿಂಡುವ ನಿನ್ನಂತ ಪಾಪಗಳಿಗೆ ಪುರಸ್ಕಾರ ನೀಡುತ್ತಲ್ಲ ಈ ನಮ್ಮ ಸಮಾಜ. ಆ ಸಮಾಜಕ್ಕೆ ನನ್ನ ಕಡೆಯಿಂದ ಧಿಕ್ಕಾರವಿರಲಿ. ಸಮಾಜದ ಅರ್ಥವೇ ನನಗೆ ಗೊತ್ತಿಲ್ಲ. ಯಾಕೆ ಮಾತನಾಡಿದ್ರು? ನಾವೇ ನಮ್ಮ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡಿತ್ತು ಈ ಸಮಾಜ. ಈ ಸಮಾಜದಲ್ಲಿ ಹಣ ಹೊಂದಿದ್ದರೆ ಮಾ ಎಂಬುದು ಸತ್ತು ಹೋಗಿ ಮಜ ಮಾತ್ರ. ಅದೇ ಹಣವಿಲ್ಲಿದ್ದರೆ ಮಾ ಎಂಬುದು ಸತ್ತು ಹೋಗಿ ಸಜ ಮಾತ್ರ ಉಳಿದು ಬಿಡುತ್ತದೆ. ಲತಾ, ಹಣವಿದ್ದವರ ಹಾಲ ಮುಚ್ಚಿತು, ಹೊಂದಿದ್ದವರ ಕಣ್ಣು ಮುಚ್ಚಿತು ಎನ್ನುವ ಗಾದಿಯನ್ನಾದರೂ ಕೇಳಿದ್ದೇನೆ. ನಿನ್ನ ವೇದಾಂತವನ್ನು ಕೇಳಿದ್ದೆ ನಾನಿಲ್ಲಿಗೆ ಬಂದಿಲ್ಲಯ್ಯ. ಮತ್ತೆ ನನ್ನ ಸುಖ ಬಯಸಬೇಕೆಂದು ಬಂದರೆ ಹೆಣ್ಣು ಮಕ್ಕಳಿಗೆಲ್ಲ ಸುಖ ನೀಡುತ್ತಾ ಹೋಗಿದ್ದೆ. ಆದ್ರೆ ನಿನ್ನ ರಕ್ತದ ಕಾಲುವೆಯನ್ನು ಹೊರಸಿಬಿಟ್ಟಾರು. ಇನ್ನಾದ್ರೂ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಮನುಷ್ಯನಾಗಿ ಬದುಕೋದನ್ನ ಕಲಿ. ಮನುಷ್ಯನಲ್ಲದೆ ಊರಲ್ಲಿ ಬಿಟ್ಟು ಊರೇ ಎಂದು ತಿಳಿದ ಮೇಲೆ ಆದವರಿಗೆ ತಪ್ಪಾದ ಮೇಲೆ ಪಾಲು. ನನ್ನ ಪ್ರಿಯದ ಮನೆಗೆ ನನ್ನ ಮುಂದೆ ಪಶು ಅಂತ ಮಾತಾಡ್ತಿದ್ಯಾ? ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಂತು ಆಶಾ, ಹೋಗ್ತೀನಿ. ಗಂಡ 10 ಬಾರಿ ಬಿತ್ತಿದ್ದರೂ ಅದು ಬಂಗಾರ. ಹೆಣ್ಣು 1 ಬಾರಿ ಬಿತ್ತಿದ್ದರೆ ಆಗದು ಬಿತ್ತಾರೆ. ಇದು ಈ ಸಮಾಜದ ನಿರ್ಧಾರ. ಹೆಣ್ಣು ಗಂಡು ಬಂತು ತನ್ನ ಅರಿವಿಗೆ ಕೈಯಿಂದ ಸೇರಿ ಗಂಡನ ಮನೆಗೆ ಕೀರ್ತಿ ತರುವ ಹೆಣ್ಣಾಗಬೇಕಮ್ಮ. ನೀನು ಕೈ ಮುಗಿದು ಬೆಳ್ಕೊಂಡು ಇನ್ನು ಮುಂದಾದ್ರೂ ಈ ನೀಚಿನ ಸಂಗತಿಯಿಂದ ದೂರ ಆಗು. ಇಲ್ಲವಾದ್ರೆ ಈ ಪಾಪಿಯಿಂದ ನನಗೆ ಕೇಳು ತಪ್ಪಿದ್ದಲ್ಲ ಮನಸ್ಸಿನಲ್ಲಿ ಇಟ್ಕೋ ಆಶಾ. ಬಾಯಿ ಮುಚ್ಚೆ. ನಿನ್ನ ಉಪದೇಶದ ಅವಶ್ಯಕತೆ ನನಗೆ ಆಶಾ. ಬನ್ನಿ ಹೋಗೋಣ. ಪೀಡೆ ತಲುಪ್ತು. ಊರಿಂದ ಈಗ ಬಂದ್ರ? ಹಾಗಲ್ಲ, ಬಹಳ ದಿವಸದಿಂದ ಭೇಟಿ ಆಗಿರ್ಲಿಲ್ಲಲ್ಲ, ಅದಕ್ಕಾಗಿ ಕೇಳಿದೆ. ಹೌದು, ನಾನು ಮೊದಲು
ಕಂಡ ಹಕ್ಕಿಯೊಡನೆ ಹಾಡಾಡುತ್ತಿದ್ದರೆ ಮುಂದಿಟ್ಟುಕೊಂಡು ಬಿಡುತ್ತಾರೆ ಅಲ್ಲವೇ ಲತಾದೇವಿ? ನೀವು ಆಡೋ ಮಾತಿನ ಅರ್ಥ ನನಗಾಗಲಿಲ್ಲ. ತಪ್ಪು ತಿಳುವಳಿಕೆ. ಅಂದಿನ ಮಾತುಗಳನ್ನೇ ಇಂದು ಆಡುವೆ, ಇಂದಾಡುವ ಮಾತುಗಳನ್ನು ಮುಂದೂ ಆಡುವೆ. ಆದರೆ ಮುಂದಿನ ಮಧುರ ಸಂಬಂಧ ಇಂದಿಲ್ಲ, ಇಂದಿನದು ಮುಂದೆ ಬರುವುದೂ ಇಲ್ಲ. ನೀವೇನೇನೋ ಮಾತಾಡ್ತಾ ಇದ್ದೀರಿ. ನೋಡುತ್ತ ನಾವೀಗ ವಿವಾಹಿತ, ಮೇಲಾಗಿ ತಮ್ಮ ಗೆಳತಿಯ ಗಂಡ ತಾವು ಅವಿವಾಹಿತೆ. ಮೊದಲು ನಮ್ಮ ಇರುವರಲ್ಲಿ ಪವಿತ್ರ ಸಂಬಂಧ ಪ್ರೇಮದ ಇತ್ತು. ಆದರೆ ಈಗ ಅದು ಮಾರ್ಪಟ್ಟಾಗಿ ಪವಿತ್ರ ಹೊಂದುತ್ತೋ ನೆನೆಸಿದೆ. ಮುಂದೆ ತಾವು ಮದುವೆಯಾದ ಮೇಲೆ ಇಷ್ಟು ಸಲ್ಲಿ ಉಳಿಯಲಾರದು, ಅಷ್ಟೇ ನನ್ನ ಮಾತಿನ ಅರ್ಥ. ನೋಡಿ, ನೀವು ಇದುವರೆಗೂ ಮನೆಗೆ ಬರ್ತಿಲ್ಲ. ಇವತ್ತು ಬೇರೆ ಅಣ್ಣನ ಹುಟ್ಟಿದ ಹಬ್ಬ ಇದೆ. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಪ್ಲೀಸ್ ಸಾರಿ, ನಾನು ಊರು ಬಿಟ್ಟು 8-10 ದಿವಸ ಆಯ್ತು. ಅದೇಕೋ ಏನು ನನ್ನ ಮುತ್ತು ಮಡಿದೆಯ ಮುಖ ನೋಡದೆ ಹೋದ್ರೆ ಅದೇಕೋ ಏನು ನನಗೆ ಅವಳು ನನ್ನ ಅಗಲಿದ್ರೆ ಸಾಧ್ಯವಿಲ್ಲ. ಅಣ್ಣ ನೀವು ಮನೆಗೆ ಬರೆದಿದ್ದ ಕಾರಣ ತುಂಬಾನೇ ಬೇಸರ ಆಗಿದ್ದಾನೆ. ದಯವಿಟ್ಟು ಇದೊಂದು ದಿನ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡಿ. ಹಾಗೇನೆ ತಿಳ್ಕೊಳ್ಳುವುದೇ ಹೇಳಿ. ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ನಮ್ಮ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಿ. ನಿಮ್ಮ ಮದುವೆಗೆ ಬಂದರು ಭರ್ಜರಿಯಾಗಿ ಭೋಜನ ಮಾಡಿಬಿಡ್ತೇನೆ. ದಯಾನಂದ್, ನಾ ಹೇಳೋ ಮಾತನ್ನ ಸ್ವಲ್ಪ ಕೇಳಿ ದಯಾನಂದ್. ಮತ್ತೆ ಬರ್ತೀನಿ. ಅರ್ಜೆಂಟ್ ಆಗಿ ನನ್ನ ಮುದ್ದು ಮಾಡಿದೆ ಮುಖ ನಾನು ನೋಡಲೇಬೇಕು. ದಯಾನಂದ್, ಪಾಪ ಅದೆಷ್ಟು ಪ್ರೀತಿ ನೀಡಿಕೊಂಡಿದ್ದಾರೆ ಆಶಾನಲ್ಲಿ. ಆದ್ರೆ ಆ ಆಶಾ ಇವರ ಪ್ರೀತಿಗೆ ತನ್ನ ವಿಷಪೂರಿತ ಬೇರನ್ನ ಹರಿಸಲು ನಿಂದಾಗಿದ್ದಾನೆ. ನಾನು ಏನ್ ಮಾಡ್ಲಿ? ನಾನು ಎಷ್ಟೇ ಈ ಪುಣ್ಯದ ಕಣ್ಗಳಿಗೆ ಆ ಪಾಪ ಬೀಳಬಾರ್ದಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೊನೆಗೂ ಸತ್ತ ಹೊರಬರದಂತೆ ಕಾಣ್ತಿದೆ. ದೇವಿ, ದಯಾನಂದನಂತಹ ಪುಣ್ಯದ ಕಣ್ಗಳಿಗೆ ಆ ಪಾಪ ಕೆಟ್ಟ ದೃಷ್ಟಿ ತಿಳಿದೇ ಇರಲಿ. ನೀನು ಇಷ್ಟೇ ನಾನು ಬೇಡ್ಕೊಳ್ಳುತ್ತೀನಪ್ಪ. ಅಲ್ಲ ರೀ, ಮೇಲಿನ ಮೇಲೆ ಏರಿಕೆ ಡ್ರಿಂಕ್ಸ್ ಇರುತ್ತಂತ ಹೋದ್ರೆ ನಿಮ್ಮ ಆರೋಗ್ಯದ ಗತಿನು? ಅದು ಅಲ್ಲದೆ ಆ ಮತ್ತಿಗಿಂತ ಮತ್ತೇರಿಸುವ ರಾಣಿ ನಾನಿರುವಾಗ ಮತ್ತೇಕೆ ಆ ನಿಶ್ಚಯ ಸಮಾಸ? ನೀನ್ ಆಶಾ, ನೀನ್ ಅನ್ನುವುದೇನೋ ನಿಜ. ಆದರೆ ಕಲಿತ ಚಟ ಒಮ್ಮಿಂದೊಮ್ಮೆಲೆ ಬಿಡಬೇಕೆಂದರೆ ಸ್ವಲ್ಪ ತೊಂದರೆ. ಅಲ್ಲದೆ ನಮ್ಮ ಸರಸ ಸಂಲಾಪಕ್ಕೆ ಮಧುಪಾನ ಇದ್ದರೆ ಅದು ರುಚಿಯೇ ಬೇರೆ. ಅದಕ್ಕಾಗಿ ಉಮರ್ ಸಾಹೇಬ್ ಹೇಳ್ತಾರೆ, ಕುಡಿಕೆಯೋ ಮಧುವಿರಲು, ಮೇಲೆ ಒಂದು ರೊಟ್ಟಿ ಇರಲು, ಸಂಗಾತಿ ಬಳಿ ಇರಲು, ಅದು ಕಾಡಾದರೇನು ಸ್ವರ್ಗ ಎಂದು. ಮಾತೆತ್ತಿದ್ರೆ ಸಾಹಿತ್ಯದ ಸುರುಮಳೆಯನ್ನೇ ತಿಳಿಸ್ಬಿಡ್ತೀರ. ಹಾಗೆ ಆದಷ್ಟು ಬೇಗ ಬನ್ನಿ. ಆಯ್ತು, ಇನ್ನು ಅರ್ಧ ಗಂಟೆಯಲ್ಲಿ ನಿನ್ನ ಪ್ರಿಯಕರ ನಿನ್ನ ತೋಟಿ ಕೇಳಿರ್ತಾನೆ. ಆಯ್ತು ನೋಡಿ, ನೀವಿಲ್ಲ ಅಂದ್ರೆ ನನಗೆ ಗೊತ್ತೇ ಹೋಗುದಿಲ್ಲ. ಒಂದ್ ನಿಮಿಷ ಹೇಳಿ, ಸ್ವಲ್ಪ ಹೀಗೆ ಬರ್ತೀರಾ? ಹೋಗೋವನ್ನ ಈ ನಿಮ್ಮ ಪ್ರಿಯತಮಿಗೆ ಒಂದು ಸಿಹಿತಾದ್ರೂ ಅಂತ.
ಮಿಸ್ಟರ್ ಚಂದ್ರು, ನೀನು ನನ್ನ ಆತ್ಮೀಯ ಸ್ನೇಹಿತ. ಆತ್ಮೀಯ ಸ್ನೇಹಿತರನ್ನು ನಂಬಿ ನಿನಗೆ ನೀಡಿದ ಜವಾಬ್ದಾರಿಯ ಜಾಗೆಯನ್ನು ಮರೆತು ನನ್ನ ಜೀವನವನ್ನು ತಿರುಗಾಳಿಗೆ ಸಿಕ್ಕ ಗಾಳಿ ಪಡೆದಂತೆ ಮಾಡಿದ ನಿಮ್ಮ ಉಪಕಾರವನ್ನು ಮರೆಯುವುದಿಲ್ಲ ಚಂದ್ರು, ಎಂದಿಗೂ ಮರೆಯುವುದಿಲ್ಲ. ಆಶಾ ಆಶಾ ನನ್ನ ಗುರುವಿನ ಮಗಳು ಆಶಾ, ನನ್ನ ಮನೆ ಬೆಳಕು ಈ ಆಶಾ ಜ್ಯೋತಿ. ಆಶಾ ನನ್ನ ಗುರುವಿನ ಮಗಳು ಅಂತೇಳಿ ನನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿ ನಿನ್ನನ್ನು ಈ ಮನೆಯ ಮಹಾರಾಣಿಯನ್ನಾಗಿ ಮಾಡಿದ್ದಕ್ಕೆ ತಕ್ಕ ಪಾಠವನ್ನೇ ಕಲಿಸಿಬಿಟ್ಟೆ ಕಣೆ ನನಗೆ. ನೀವು ತಕ್ಕ ಪಾಠವನ್ನೇ ಕಲಿಸಿಬಿಟ್ಟೆ. ಇದರಲ್ಲಿ 50 ಲಕ್ಷ ಚೆಕ್ ಇದರಲ್ಲಿದೆ. ಇದನ್ನು ತೆಗೆದುಕೊಂಡು ಎಲ್ಲಿಯಾದರೂ ದೂರ ಹೋಗಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ. ಹೋಗಿ ಹೊರಟು ಹೋಗಿ. ನನ್ನ ಪ್ರವೃತ್ತಕ್ಕೆ ಇನ್ನೊಬ್ಬರಿಗೆ ಅಪವಾದಗೊಳಿಸುವುದು ಬೇಡ ಬೇಡ. ಭಗವಂತನಲ್ಲಿ ಬೇಡಿ ಬರೆಯಿಟ್ಟುಕೊಂಡು ಬರಬೇಕಮ್ಮ. ನನ್ನ ಜೀವನದ ಸುಖ ಶಾಂತಿ ನೀನು ಮರೆದು ಮಣ್ಣು ಹೊರಗಲೇ ನಿನ್ನ ಜೊತೆಯಲ್ಲೇ. ಅಮ್ಮ, ನಾನು ಆದಷ್ಟು ಬೇಗ ನಿನ್ನಲ್ಲಿಗೆ ಬರುವ ಪ್ರಯತ್ನ ಮಾಡುವ ತಾಯಿ ಮಾಡು. ಪ್ರಪಂಚದ ಹಾಳು ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಬರೆದು ಇನ್ನು ಈ ಕೆಲ ಕಾಲವಾದರೂ ಈ ಭೂಮಿಯ ಮೇಲೆ ನಾನು ಬದುಕಬೇಕಾದರೆ ನನಗುಳಿದಿರುವುದು ಅದು ಒಂದೇ ಒಂದು ಮಾರ್ಗ, ಮದ್ಯಪಾನ. ಈ ಜಗತ್ತಿನಾಗ ಯಾರು ನಂಬಬೇಕು ಯಾರು ಬಿಡ್ಬೇಕು ಒಂದು ತಿಳಿಯಾರ್ದಂಗಾಯ್ತು. ಆಗ ನಾ ಎಂತ ಆಶಿಸ್ಕೊಂಡಿದ್ದೆ, ಫೋಟೋಗ್ರಾಫರ್ ಕೂಡ ಲವ್ ಮಾಡಿ ಓಡಲ್ಲ ಆಸೆಕ್ಕೆ ನಮ್ಮ ಆಸೆಗೆ ಕೊಲ್ಲಾಯ್ಬಿಡ್ಲಲ್ಲ ಅಂತ. ಹೆಂಗ ನಮ್ ಗತಿ ಅಂತ ಗತಿ ಗಂಗಾವತಿ. ಗಂಗಾ ಅಂದ್ರೆ ನೀರು, ಒಂದಂದ್ರೆ ದುಡುಂಬದ ಮಗನ. ನಾನು ಕಿಡಿಗೆ ಹೇಳಿದೆ, ಯಾರೇ ಹುಡುಗಿರಿನ ಚಿಕ್ಕಮ್ಮನ ಸಮಾನ ತಾಯಿ ಮೇಲೆ ಕಾಮದೃಷ್ಟಿ ಬೀರಲು ಬಾಬಾ ದರ್ಶಕ ಮಗನ ಅಂತ ಕೇಳಿದೆ. ಎಂದಿದ್ರು ನಂದು 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 ಅಂತ ಹಾರಾಡಿದೆ. ಈಗ ಕೊಟ್ಲನ ಕೈ ಹೋಗಲೇ
ಮಾಡಿಸ್ಕೊಂಡೈತಿ ಗೊತ್ತು ನನ್ನ ಕೇಳಿ ನಾನೇನಿಲ್ಲ ಅಪ್ಪ ಬಾಳ ಮಾಡಿ ಅವ್ರು ಕಲರ್ ಫೋಟೋನೇ ಮಾಡಿರ್ಬೇಕು ನೋಡ ಕಲರ್ ಫೋಟೋಕ್ಕೆ ಮಳ್ಳಾಗ ಮಂಕೆಲ್ಲ ಅವನ್ಯ ಅವನು ಏನೋ ಮಾಡಪ್ಪ ಮಾಡ್ಬೇಕಾದ್ ಮಾಡ್ಯಾನಪ್ಪ ಏನೋ ಮಾಡಿ ಕೂಡ ನಾನಂತೂ ಮರ್ತು ಸೀದರ ಕೂಲಿಗೆ ಹೋಗ್ಬೇಕ್ರೆ ಮನೆ ಕಡೆ ಹುಷಾರ ನಿನ್ನಂಗೆ ನಾನೇನು ಹೇಳಿಲ್ಲದೆ ಮಗನ ಹೆಂಗಾರ ಮಾಡಿ ಆ ಹುಡುಗಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ಒಲಿಸ್ಕೊಳ್ತೇನೆ ಒಚ್ಚ ನಾನು ಮರ್ತು ಬಿಡ್ತಾಳಪ್ಪ ಮರ್ತು ನಾನು ಸ್ವಲ್ಪ ಕೂಡ್ಲಿಕ್ಕೆ ಹೋಗ್ಬೇಕ್ರಿ ಮನೆ ಕಡೆ ಜೋಪಾನ ಕೂಡ್ಲಿಕ್ಕೆ ಯಾಕೆ ಹೋಗ್ತಿಲ್ಲ ನಮ್ ಸ್ನೇಹಿತನ ಬಸ್ಸೊಂದು ಮದುವೆ ಐತೆ ಅವ್ರು ಓದ್ತಿಲ್ಲ ಮಾಡ್ಕೊಂಡ್ರಲ್ಲ ಅವನು ತಿಂಗಳು ಒಂದು ಮಾಡ್ಕೊಂತ ಇರ್ತಾನ ಹೆಂಗಾರು ಕಾಂಟ್ರಾಕ್ಟ್ ತಗೊಂಡಾರ ಅವನ ಪುಣ್ಯ ಆತ್ಮಗಿನ ಕಾಲದಾಗ ಅವನ ಪುಣ್ಯ ಆತ್ಮ ಮತ್ತೆ ಅಪಾತ್ಮನೇ ಅಪಾತ್ಮ ನಿನ್ನ ಮಗ ಸಮಾನವಾದ ರಾವಣನ ಹಿಡ್ಕೊಂಡು ಕುಣಿದಾರ್ಗಲ್ಲ ನೀವೇ ಪಾಪಾತ್ಮ ನಿಮ್ಮಂತ ನೀಚರಿಗೆ ಅತಿ ಸರವೇಗದಲ್ಲಿ ಟ್ರಾನ್ಸ್ಫರ್ ಪ್ರಾಪ್ತವಾಗಲಿ ಹೌದ್ರೇ ಅಪ್ಪ ಎಲ್ಲಾರು ಕೂಡಿ ಭಜನೆ ಮಾಡಕ್ ಹಚ್ಚಿದ್ರಲ್ಲ ಭಜನೆ ಅಲ್ಲ ಆ ಹುಡುಗಿ ನೆಲವೇಸಲ್ಲ ಹೆಂಗಾರ ಮಾಡಿ ಆ ಫೋಟೋಗ್ರಾಫರನ್ನು ಊರು ಬಿಡಿಸ್ಬಿಟ್ರೆ ಆ ಎತ್ತಿ ನಮ್ಮ ಧ್ಯಾನ ಬರ್ತೈತೆ ಹತ್ತು ಸಾವಿರ ಹೋಗಲಿ ಆ ಹೋಟ್ಲು ಹೋಗಲಿ ಈ ಅಂಗಡಿ ಹೋಗಲಿ ಎಲ್ಲ ಹೋಗಲಿ ಆ AC ಕಾಸನ್ನು
ನಾನು ಬೆಳಗಾವಿಯಿಂದ ಬಂದ ದಿನ ದಾರಿಯಲ್ಲಿ ಭೇಟಿಯಾಗಿ ಆತುರದಿ ಮನೆಗೆ ಹೊರಟಿದ್ದನ್ನು ಪಡೆದು ಊಟಕ್ಕೆ ಬನ್ನಿ ಎಂದು ಮನೆಗೆ ಕರೆದೆಯಲ್ಲ, ಅಂದು ನೀನು ಅವರ ಕಡೆ ಚೇಷ್ಟೆಯನ್ನು ಕಣ್ಣಾರವಾಗಿ ಕಂಡು ಬಂದಿದ್ದೀಯೇ ಇಲ್ಲೋ? ನನ್ನ ಮೇಲೆ ಹಾಡು ಮಾಡಿ ಹೇಳಲಕ್ಕ, ಹೇಳು. ಹೌದು ಹೌದು ದಯಾನಂದ್, ನೀವು ಹೇಳೋ ಮಾತು ಸತ್ಯ. ಏನ ದೃಶ್ಯ ನಿಮ್ಮ ಪುಣ್ಯದ ಕಣ್ಗಳಿಗೆ ಬೀಳಬಾರ್ದು ಅಂತ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸತ್ಯ ಹೊರಬಿಟ್ಟಿದೆ ಅಂದ ಮೇಲೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ದಯಾನಂದ್. ನಿಮ್ಮನ್ನು ಕ್ಷಮಿಸಲು ಒಟ್ಟಾರೆ ನಾನೊಬ್ಬ ನಿರ್ಭಾಗ್ಯ ಸೇರಿಸಿ ಈಗ ಆಶಾ ಇರಬೇಕು, ಯಾರ ಜೊತೆಯಲ್ಲಿರಬೇಕು ಅಲ್ಲಿದ್ದಾಳೆ. ಅಂದ್ರೆ ಲತಾ, ಕಳವು ಹಾದರ ಮುಚ್ಚಿರುವುದು ಸಾಧ್ಯವಿಲ್ಲ. ಕಳ್ಳತನದ ಕಾಮಿಗಳನ್ನು ಕಣ್ಣಾರ ಕಂಡ ನಾನು ಅವಳ ಬಾಡಿಗೆ ಕಾಳ ಸರ್ಪವಾಗದೆ ಕರುಣೆಯ ಸಾಗರವಾಗಿ 50 ಲಕ್ಷಕ್ಕೆ ಕೈಗಿಟ್ಟು ಕೈ ಹಿಡಿಸಿ ಕೈಗಿಟ್ಟೇ ಹರಟೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿ ಎಂದು. ನೀವೆಂಥ ತಾಯಿ ದಯಾನಂದ್. ಹೌದು, ನನ್ನ ತಾಯಿ ನನಗೆ ಕಲಿಸಿರುವ ಪಾಠವೆಂದರೆ ತ್ಯಾಗ, ಕರುಣೆ, ದಯೆ, ಸಾಕ್ಷಿಗೆ ಅಂದಾಗ ಅದನ್ನು ಬಿಟ್ಟು ಸಿಟ್ಟಿನಲ್ಲಿ ಸುಟ್ಟು ಹಾಕುವ ದುರ್ಬುದ್ಧಿ ಬಂದಿದೆ. ಆಶಾ ಅಂತ ನೀಚ ಕೆಲಸ ಮಾಡ್ತಾಳೆ ಅಂತ ನಾನು ಕನಸಿನಲ್ಲೂ ಭಾವಿಸಿರ್ಲಿಲ್ಲ ದಯಾನಂದ್. ಭಾವನೆಯೇನೋ ಭಾವನವಾಗಿಯೇ ಇದೆ. ಆದರೆ ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕುವಾಗ ಸ್ವಲ್ಪ ವಿಚಾರಿಸಿ ಮುಂದರಿಯಬೇಕಾಗಿತ್ತು. ಅಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಕಲ್ಯಾಣ ಕಾರ್ಯ ಮಾಡಿ ನಿಮ್ಮ ಕಾಲ ಮೇಲೆ ಕೈ ಹಾಕಿದೆ ಅಂತ ತಿಳಿದುಕೊಂಡಿದ್ದೀರಾ? ನನ್ನ ಪ್ರಾರಂಭಕ್ಕೆ ಇನ್ನೊಬ್ಬರಿಗೆ ನೆಪವಾಗಿದೆ. ನಾನೊಬ್ಬ ದೈವಹೀನ. ಇನ್ನು ಮುಂದೆ ನಿಮ್ಮ ಜೀವನದ ಸಂಗಾತಿ ಸುರಾದೇವಿ ನನ್ನ ಬಾಳಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೆತು ಈ ಭೂಮಿಯ ಮೇಲೆ ನಾನು ಬದುಕಬೇಕಾದರೆ ನನಗೆ ಉಳಿದಿರುವುದು ಅದು ಒಂದೇ ಮಾರ್ಗ. ಸೇವೆ ಮಾಡುವರಾದ ನೀವು ಸುರಾದೇವತೆ ಮೊರೆ ಹೋಗಿ ಮಾನವರಾಗ್ತರ. ದಯವಿಟ್ಟು ಈ ಕುಡುಕರಲ್ಲಿ 3 ವಿಧಾನದ ಕುಡುಕರು. ಒಬ್ಬರು ಚಟಕ್ಕಾಗಿ ಕುಡಿಯುವರು, ಮತ್ತೊಬ್ಬರು ಧೈರ್ಯಕ್ಕಾಗಿ ಕುಡಿಯುವರು, ಇನ್ನೊಬ್ಬರು ಚಿಂತೆಗಾಗಿ ಕುಡಿಯುವರು. ತಾವು ಚಿಂತೆಗಾಗಿ, ಮನದ ಮೇಲಾದಾಗ ಅಥವಾ ಮರೆಯುವುದಕ್ಕಾಗಿ. ನಾನು ಭಕ್ತಿ ನಿಮ್ಮೊಡನೆ ಮಾತನಾಡುವಷ್ಟು ಸಂಯಮ ಸಹನೆ ನನ್ನಲ್ಲಿ ಉಳಿದಿಲ್ಲ. ದಯವಿಟ್ಟು ನನ್ನ ಮಾತನ್ನು ಕೇಳಿ ದಯಾನಂದ್. ಮತ್ತೆ ಸಿಕ್ಕಾಗ ಮಾತಾಡ್ತೀನಿ. ಅಶ್ವದೇವಿ ಗೆಳತಿಯ ಬಾಳನ್ನ ಬಂಗಾರ ಮಾಡುವ ಹೋಗಿ ದಯಾನಂದನ ಬಾಳನ್ನ ಅಂಗಾರ ಮಾಡಬೇಕಲ್ಲ. ಈ ಪಾಪ ನನಗೆ ತಪ್ಪದೆ ಬಿಡುವುದಿಲ್ಲ. ದೇವ ಮಂಜುನಾಥ ಸ್ವಾಮಿ, ಈ ನನ್ನ ದಯಾನಂದನಿಗೆ ಸದ್ಭುತನ ಕರುಣಿಸು ಅಂತ ಈ ನಿಮ್ಮ ಮಗಳು ನನ್ನ ಹತ್ರ ಸೊರಗುಟ್ಟು ಬೇಡಿಕೊಂಡಿದ್ದಾಳೆ. ನನ್ನ ಅಲ್ಲರಿ ಗಂಡಸರಾದ ನೀವು ನನ್ನನ್ನು ಕೇಳಿದ್ರೆ ನಾನೇನು ಅಂತ ಹೇಳಿ? ನಿನ್ನ ಸಂಘದಲ್ಲಿ ನನ್ನಂತ ರಂಗದ ಬಯಕೆ ಬಳ್ಳಿ ಹತ್ತಿತು ಅಂದೇ 50,000 ರೂಪಾಯಿಗೆ ನನ್ನ ಬುದ್ಧಿ
ಕಳಂಕದ ಪಟ್ಟಕ್ಕೆ ಗುರಿಯಾದೆ. ಇನ್ನು ಮೇಲೆ ನನ್ನನ್ನು ಯಾರು ನಂಬುವುದಿಲ್ಲ, ಮೇಲಾಗಿ ಮದುವೆ ಮಾಡುವುದಿಲ್ಲ. ಓಹೋ, ತಮಗಿನ್ನ ಮದುವೆ ಆಗಬೇಕೆಂಬ ಹಂಬಲವೂ ಇದೆಯೇ? ಮತ್ತೆ ಸೂಳೆಯಾದ ನಿನ್ನನ್ನೇ ಸತಿಯನ್ನು ತಿಳಿದು ಸತ್ತು ಹೋಗಬೇಕೇನು? ನಿಮ್ಮ ಮಾತು ಮಿತಿ ಮೀರುತ್ತಿದೆ. ನಾನು ಯಾಕ್ರೆ ಸೋಳೆ ಆಗಲಿ? ಕೈ ಹಿಡಿದ ಗಂಡನಿಗೆ ಎರಡು ಬಗೆದು ಮಿಂಡ ನಡುವೆ ಆಡುವಂತ ನಿಮ್ಮಂತ ರಂಡೆಯರಿಗೆ ಸತಿಯನ್ನು ಒಪ್ಪಿಕೊಳ್ಳುವ ಮತಿ ಕಳೆದುಕೊಂಡ ಮಗ ನಾನಲ್ಲ. ನಾನು ಮನಸ್ಸು ಮಾಡಿದ್ದರೆ ಕೋಟಾನು ಕೋಟಿ ಹಣ ಕೊಟ್ಟು ಮದುವೆ ಮಾಡುವ ಸಿದ್ಧರಿದ್ದರು ನಮ್ಮ ಸೋದರ ಮಾವನವರು. ನಿನ್ನ ಜೀವನದ ಭದ್ರತೆಗಾಗಿ ನೀನು ನನ್ನ ಜೀವನವನ್ನೇ ಬಲಿ ತೆಗೆದುಕೊಂಡು ಬಿಟ್ಟೆ. ನೋಡಿ ಚಂದ್ರಕಾಂತ್, ನೀವೇನಂದ್ರೆ ಸರಿ, ಆದ್ರೆ ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ ನನಗೆ. ಈ ಮಾತನ್ನು ಮುಗಿಸಿ ಮುಂದಿನ ನಮ್ಮ ಬಾರಿನ ಮಾರ್ಗವನ್ನು ಹುಡುಕಿಕೊಳ್ಳಿ ಸಾಕು. ನೋಡ, ನಿನಗೆ ಮೋಸ ಮಾಡಬೇಕು, ನಿನ್ನನ್ನು ನುಡಿಮೆಯಲ್ಲಿ ಕೈಬಿಡಬೇಕೆಂಬ ಉದ್ದೇಶ ನನ್ನಲ್ಲಿಲ್ಲ. ಆದ್ರೆ ಒಂದು ಮಾತು, ನಾನು ಹೇಳಿದಂತೆ ನೀನು ಕೇಳಿದರೆ ಹೇಳಿ, ಜೀವನ ಪರ್ಯಾಂತ ಸುಖವಾಗಿರಬಹುದು. ಅದ್ಯಾವ ಮಾತು ಹೇಳಿ? ಆ ನಿಮ್ಮ ಮಾತೆ ಈ ಆಷಾಢ ಬಾಳಿಗೆ ದಾರಿ ದೀಪಾವಳಿ. ಈ ಜಮೀನ್ದಾರರ ಮಗನಾಗಿರುವ ಸ್ಥಳ ನೀವು ಗೊತ್ತು ತಾನೆ? ಗೊತ್ತು. ನೆಲಮಾಳಿಗೆಯ ತ್ರಿಶೂಲಲ್ಲಿರುತ್ತೆ, ಆ ತ್ರಿಶೂಲೆಯ ಕೀ ಕೂಡ ದೇವರ ಜಗಲಿರುತ್ತೆ. ಹಾಗಾದರೆ ಸಮಯ ಸಾಧಿಸಿ ಕಳವು ಮಾಡಲೇಬೇಕು. ಏನು, ನನ್ನೊಬ್ಬಳಿಂದ ಈ ಕೆಲಸ? ಇಬ್ಬರು ಕೂಡ ಈ ಕಾರ್ಯ ಮುಗಿಸಿಕೊಂಡು ಆ ಅಪಾರವಾದ ಅಂತಸ್ತಿನಲ್ಲಿ ಇಲ್ಲಿಂದ ಕಾಲು ಕಿತ್ತಿ ನೀಲಾಪುರಕ್ಕೆ ಹೋಗಿ ಹಾಯಾಗಿ ಬಿಡೋಣ. ದೊಡ್ಡ ಐಡಿಯಾ. ಆದಷ್ಟು ಬೇಗ ಆ ಕಾರ್ಯವನ್ನು ಮಾಡೋಣ. ಹೊತ್ತಲ್ಲಿದೆ, ಬನ್ನಿ ಮನೆಗೆ ಹೋಗೋಣ. ಆಶಾ, ನಾವು ಹೋಗುವ ಮುನ್ನ ಯಾಕೋ 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 ನಿಮಗೇನ್ರಿ ಆಗಿದೆ? ತಲೆಯಲ್ಲಿ ಬುದ್ಧಿ ಇಲ್ವಾ? ಎಲ್ಲ ಕಳೆದೋಗಿದೆ.
ದಯಾನಂದಿಗೆ ಬಗೆದ ನೀನು ಮತ್ತೊಬ್ಬರ ಮಾತಿಗೆ ಬೆಲೆ ಕೊಟ್ಟು ನನ್ನ ಕುತ್ತಿಗೆಯನ್ನು ಕೊಯ್ಯಲಾರ ಹೆಣ್ಣು ನೀನು. ದಯಾನಂದನ ಸಕಲ ಸಂಪತ್ತು ನನ್ನ ಕೈವಶವಾದ ಮರುಗಳಿಗೆಯಲ್ಲಿ ನೀನು ಸೇರಲೇಬೇಕು ಅವರ ಮನೆ. ಅಂದಾಗ ಮಾತ್ರ ಈ ಚಂದ ಕನ್ನಡ ಕಪಟ ನಾಟಕಕ್ಕೆ ತಲೆ ಕಟ್ಟುವುದು ಈ ಜಗತ್ತಂಗ. ಹೂ ಎಂದರೆ ಪ್ರೇಮಿ, ಹೂ ಎಂದರೆ ಸುನಾಮಿ. ಮುಚ್ಚಿರುವುದು ಸಾಧ್ಯವಿಲ್ಲ. ಕಳ್ಳತನದ ಕಾಮಿಗಳನ್ನು ಕಣ್ಣಾರೆ ಕಂಡ ನಾನು ಅವಳ ಬಾಡಿಗೆ ಕಾಳ ಸರ್ಪವಾಗದೆ ಕರುಣೆಯ ಸಾಗರವಾಗಿ 50 ಲಕ್ಷಕ್ಕೆ ಕೈಗಿಟ್ಟು ಕೈ ಹಿಡಿಸಿ ಕೈಗಿಟ್ಟೇ ಹರಟೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿ ಎಂದು. ನೀವೆಂಥ ತ್ಯಾಗದಯನ. ಹೌದು, ನನ್ನ ತಾಯಿ ನನಗೆ ಕಲಿಸಿರುವ ಪಾಠವೆಂದರೆ ತ್ಯಾಗ, ಕರುಣೆ, ದಯೆ, ಸಾಕ್ಷಿಗೆ ಅಂದಾಗ ಅದನ್ನು ಬಿಟ್ಟು ಸಿಟ್ಟಿನಲ್ಲಿ ಸುಟ್ಟು ಹಾಕುವ ದುರ್ಬುದ್ಧಿ ಬಂದಿದೆ. ಆಶಾ ಅಂತ ನೀಚ ಕೆಲಸ ಮಾಡ್ತಾಳೆ ಅಂತ ನಾನು ಕನಸಿನಲ್ಲೂ ಭಾವಿಸಿರ್ಲಿಲ್ಲ ದಯನ. ಭಾವನೆಯೇನೋ ಭಾವನವಾಗಿಯೇ ಇದೆ. ಆದರೆ ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕುವಾಗ ಸ್ವಲ್ಪ ವಿಚಾರಿಸಿ ಮುಂದಡಿಯಬೇಕಾಗಿತ್ತು. ಅಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಕಲ್ಯಾಣ ಕಾರ್ಯ ಮಾಡಿ ನಿಮ್ಮ ಕಾಲ ಮೇಲೆ ಕೈ ಹಾಕಿದೆ ಅಂತ ತಿಳಿದುಕೊಂಡಿದ್ದೀರಾ? ನನ್ನ ಪ್ರಾರಂಭಕ್ಕೆ ಇನ್ನೊಬ್ಬ ರೀತಿಯ ಸ್ವಭಾವ. ನಾನೊಬ್ಬ ದೈವಹೀನ. ಇನ್ನು ಮುಂದೆ ನಿಮ್ಮ ಜೀವನದ ಸಂಗಾತಿ ಪುರಾದೇವಿ ನನ್ನ ಬಾಳಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೆತು ಈ ಭೂಮಿಯ ಮೇಲೆ ನಾನು ಬದುಕಬೇಕಾದರೆ ನನಗೆ ಉಳಿದಿರುವುದು ಅದು ಒಂದೇ ಮಾರ್ಗ. ಸೇರಿದನು ದೇವ ಮಾನವರಾದ ನೀವು ಪುರಾದೇವತೆ ಮೊರೆ ಹೋಗಿ ಮಾನವರಾಗ್ತರ. ದಯವಿಟ್ಟು ಈ ಕುಡುಕರಲ್ಲಿ 3 ವಿಧಾನದ ಕುಡುಕರು. ಒಬ್ಬರು ಚಟಕ್ಕಾಗಿ ಕುಡಿಯುವರು, ಮತ್ತೊಬ್ಬರು ಧೈರ್ಯಕ್ಕಾಗಿ ಕುಡಿಯುವರು, ಇನ್ನೊಬ್ಬರು ಚಿಂತೆಗಾಗಿ ಕುಡಿಯುವರು. ತಾವು ಚಿಂತೆಗಾಗಿ, ಮನದ ಮೇಲಾದಾಗ ಅಥವಾ ಮರೆಯುವುದಕ್ಕಾಗಿ ನಾನು ಭಕ್ತಿ ಸೇರಿದನು ನಿಮ್ಮೊಡನೆ ಮಾತನಾಡುವಷ್ಟು ಸಂಯಮ ಸಹನೆ ನನ್ನಲ್ಲಿ ಉಳಿದಿಲ್ಲ. ದಯನ
ಮಾತನ್ನು ಕೇಳಿ ದಯಾನ. ಮತ್ತೆ ಸಿಕ್ಕಾಗ ಮಾತಾಡ್ತೀನಿ. ದಯಾನ, ಅಯ್ಯೋ ದೇವಿ, ಗೆಳತಿಯ ಬಾಳನ್ನ ಬಂಗಾರ ಮಾಡುವ ಹೋಗಿ ದಯಾನಂದನ ಬಾಳನ್ನ ಅಂಗಾರ ಮಾಡ್ಬೇಕಲ್ಲ. ಈ ಪಾಪ ನನಗೆ ತಪ್ಪದೆ ಬಿಡುವುದಿಲ್ಲ. ದೇವ ಮಂಜುನಾಥ ಸ್ವಾಮಿ, ಈ ನನ್ನ ದಯಾನಂದನಿಗೆ ಸದ್ಭುತನ ಕರುಣಿಸು ಅಂತ ಈ ನಿನ್ನ ಮಗಳು ನನ್ನ ಹತ್ರ ಸರಬಿಟ್ಟು ಬೇಡಿಕೊಂಡಿದ್ದಾಳೆ ನನ್ನ. ಆಶಾ, ನಿನ್ನ ಪತಿ ನೀನು ಬೇಗ ಹಾದರಿಸಿ ಕಾಣಿಕೆಯಾಗಿ ಕೊಟ್ಟ 50,000 ರೂಪಾಯಿ ಮುಗಿಯುವ ಮುನ್ನವೇ ಐಡಿಯಾ ಮಾಡು ಹಣಕ್ಕಾಗಿ. ಚಂದ್ರಕಾಂತ್, ಮಾತು ಹಾದ್ರ ಅಂತ ಹೇಳಿ ನನ್ನ ಏಕೆ ಮಾತನಾಡ್ತಿದ್ದೀರಾ? ನಾನೊಬ್ಬನೇ ನಿನಗೆ ಕರತಿ ಎಂದರೆ ಈ ಹಾದರಿ ಎಂಬುವ ಕಳಂಕ ತಪ್ಪುವುದೇ? ಆಯ್ತು ಬಿಡಮ್ಮ, ಇನ್ನು ಮೇಲೆ ನಾನು ಇಲ್ಲಿ ಶೀಲವತಿ ಕರತಿ ಎಂದು ಸಂಭವಿಸ್ತೇನೆ. ಆಯ್ತೆ, ಆದರೆ ಮುಂದಿನ ದಿವಸಕ್ಕೆ ದಾರಿ ಹೋಗ್ತೀನಿ. ಅಲ್ಲರಿ, ಗಂಡಸರಾದ ನೀವು ನನ್ನನ್ನು ಕೇಳಿದ್ರೆ ನಾನೇನು ಅಂತ ಹೇಳಿ? ಆಶಾ, ನಿನ್ನ ಸಂಘದಲ್ಲಿ ನನ್ನಂತ ರಂಗದ ಬಯಕೆ ಬೆಳ್ಳಿ ಹತ್ತಿತು. ಅಂದೇ 50,000 ರೂಪಾಯಿಗೆ ನನ್ನ ಬುದ್ಧಿವಂತಿಕೆ ಬತ್ತರಿಕೆ ಬರಿದಾಗಿ ಹೋಯಿತು. ಗಣಿತ ಸುಖದಾಸೆಗಾಗಿ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ಬಂಗಾರದಂತ ನನ್ನ ಬಾಳು ಸಹ ಹಾಳು ಮಾಡಿಬಿಟ್ಟೆ ನೀನು. ನಾನು ನಿಮ್ಮ ಬಾಳನ್ನು ಹಾಳು ಮಾಡ್ತೀನ? ಇದಕ್ಕಿಂತ ಇನ್ನೇನು ಬೇಕು? ನಿನ್ನಿಂದಲೇ ದ್ರೋಹಿ ಎನ್ನುವ ಕಳಂಕದ ಪಟ್ಟಕ್ಕೆ ಗುರಿಯಾದೆ. ಇನ್ನು ಮೇಲೆ ನನ್ನನ್ನು ಯಾರು ನೆಮ್ಮುವುದಿಲ್ಲ, ಮೇಲಾಗಿ ಮದುವೆ ಮಾಡುವುದಿಲ್ಲ. ಓಹೋ, ತಮಗಿನ್ನ ಮದುವೆ ಆಗಬೇಕೆಂಬ ಹಂಬಲವೂ ಇದೆಯೇ? ಮತ್ತೆ ಸೂಳೆಯಾದ ನಿನ್ನನ್ನೇ ಸತಿಯೆಂದು ತಿಳಿದು ಸತ್ತು ಹೋಗಬೇಕೇನು? ನಿಮ್ಮ ಮಾತು ಮಿತಿ ಮೀರುತ್ತಿದೆ. ನಾನು ಯಾಕ್ರಿ ಸೋಳೆ ಆದ್ರಿ? ಕೈ ಹಿಡಿದ ಗಂಡನಿಗೆ 2 ಬಗೆದು ಮಿಂಡ ನಡುವೆ ವಸ್ತುದಲ್ಲಿ ನಾಡುವಂತ ನಿಮ್ಮಂತ ರಂಡೆಯರಿಗೆ ಸತಿಯನ್ನು ಒಪ್ಪಿಕೊಳ್ಳುವ ಮತಿ ಕರೆದುಕೊಂಡ ಮಗ ನಾನಲ್ಲ. ನಾನು ಮನಸ್ಸು ಮಾಡಿದ್ದರೆ ಕೋಟಾನು ಕೋಟಿ ಹಣ ಕೊಟ್ಟು ಮದುವೆ ಮಾಡುವ ಸಿದ್ಧರಿದ್ದರು ನಮ್ಮ ಸೋದರ ಮಾವನವರು. ನಿನ್ನ ಜೀವನದ ಭದ್ರತೆಗಾಗಿ ನೀನು ನನ್ನ ಜೀವನವನ್ನೇ ಬಲಿ ತೆಗೆದುಕೊಂಡು ಬಿಟ್ಟೆ. ನೋಡಿ ಚಂದ್ರಕಾಂತ್, ನೀವೇನಂದ್ರೆ ಸರಿ, ಆದ್ರೆ ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಮತ್ತಾರೂ ಇಲ್ಲ ನನಗೆ. ಈ ಮಾತನ್ನು ಮುಗಿಸಿ ಮುಂದಿನ ನಮ್ಮ ಬಾರಿನ ಮಾರ್ಗವನ್ನು ಹುಡುಕಿಕೊಳ್ಳಿ ಸಾಕು. ನೋಡ, ನಿನಗೆ ಮೋಸ ಮಾಡಬೇಕು, ನಿನ್ನನ್ನು ನುಡಿಮೆಯಲ್ಲಿ ಕೈ ಬಿಡಬೇಕೆಂಬ ಉದ್ದೇಶ ನನ್ನಲ್ಲಿಲ್ಲ. ಆದ್ರೆ ಒಂದು ಮಾತು, ನಾನು ಹೇಳಿದಂತೆ ನೀನು ಕೇಳಿದರೆ ಹೇಳಿ, ಜೀವನ ಪರ್ಯಾಂತ ಸುಖವಾಗಿರಬಹುದು. ಅದ್ಯಾವ ಮಾತು ಹೇಳಿ? ಆ ನಿಮ್ಮ ಮಾತೆ ಈ ಆಷಾಢ ಬಾಳಿಗೆ ದಾರಿ ದೀಪ ಅಲ್ಲದೆ? ಈ ಜಮೀನ್ದಾರರ ಮಗನಾಗಿರುವ ಸ್ಥಳ ನೀವು ಗೊತ್ತು ತಾನೆ? ಗೊತ್ತು. ನೆಲಮಾಳಿಗೆಯ ತಿಜೋರಿಯಲ್ಲಿರುತ್ತೆ. ಆ ತಿಜೋರಿಯ ಕೀ ಕೂಡ ದೇವರ ಜೊತೆಯಲ್ಲಿರುತ್ತೆ. ಹಾಗಾದರೆ ಸಮಯ ಸಾಧಿಸಿ ಕಳವು ಮಾಡಲೇಬೇಕು. ಏನು, ನಮ್ಮೊಬ್ಬಳಿಂದ ಈ ಕೆಲಸ? ಇಬ್ಬರು ಕೂಡಿ ಈ ಕಾರ್ಯ ಮುಗಿಸಿಕೊಂಡು ಆ ಅಪಾರವಾದ ಅಂತಸ್ತಿನಲ್ಲಿ ಇಲ್ಲಿಂದ ಕಾಲು ಕಿತ್ತಿ ನೀಲಾಪುರಕ್ಕೆ ಹೋಗಿ ಹಾಯಾಗಿ ಬಿಡೋಣ. ದೊಡ್ಡ ಐಡಿಯಾ. ಆದಷ್ಟು ಬೇಗ ಆ ಕಾರ್ಯವನ್ನು ಮಾಡೋಣ. ಹೊತ್ತಾಗಿದೆ, ಬನ್ನಿ ಮನೆಗೆ ಹೋಗೋಣ. ಆಶಾ, ನಾವು ಹೋಗುವ ಮುನ್ನ ಯಾಕೋ ನಿಮಗೇನ್ರಿ ಆಗಿದೆ? ತಲೆಯಲ್ಲಿ ಬುದ್ಧಿ ಇಲ್ವಾ? ಎಲ್ಲ ಕಳೆದೋಗಿದೆ.
ನಯವಂತಿಕೆ, ನನ್ನ ಮಾತಿಗೆ ಬೆಲೆ ಪಟ್ಟು ದೇವರಂತಹ ದಯಾಳನಿಗೆ ಬಗೆದ ನೀನು ಮತ್ತೊಬ್ಬರ ಮಾತಿಗೆ ಬೆಲೆ ಕೊಟ್ಟು ನನ್ನ ಕುತ್ತಿಗೆಯನ್ನು ಕೊಯ್ಯಲಾರ ಹೆಣ್ಣು ನೀನು. ದಯಾನಂದನ ಸಕಲ ಸಂಪತ್ತು ನನ್ನ ಕೈವಶವಾದ ಮರುಗಳಿಗೆಯಲ್ಲಿ ನೀನು ಸೇರಲೇಬೇಕು ಅವರ ಮನೆ. ಅಂದಾಗ ಮಾತ್ರ ಈ ಚಂದ ಕನ್ನಡ ಕಪಟ ನಾಟಕಕ್ಕೆ ಕಳೆ ಕಟ್ಟುವುದು ಈ ಜಗತ್ತಂಗ. ಹೂ ಎಂದರೆ ಪ್ರೇಮಿ, ಹೂ ಎಂದರೆ ಸುನಾಮಿ. ಕಾಡಿನಲ್ಲಿ ಬಿಟ್ಟಾಗ ಕಲ್ಲು ಮುಳ್ಳುಗಳನ್ನು ತುಳಿಯಬೇಕೇ ವಿನಃ ಹೂವಿನ ರಾಶಿಯನ್ನಲ್ಲ. ದೇವ, ಕರುಣೆಯ ಕಡಲು ನಿನ್ನ ಒಡಲು ನನ್ನ ಪಾಲಿಗೆ ಸಿಡಿದಾಯಿತು. ಹಿಂದಿನ ಜನ್ಮದಲ್ಲಿ ನಾವೆಷ್ಟು ಪಾಪ ಮಾಡಿದೆವೆಂಬುದು ನನಗೆ ಅರ್ಥವಾಗುತ್ತಿದೆ ದೇವ. ಜೀವನದಲ್ಲಿ ನಾನು ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ಖಂಡಿತ ತಿಳಿದುಕೊಂಡಿರಲಿಲ್ಲ. ನನ್ನ ಬಾಳಿನಲ್ಲಿ ಬಂದಿದ್ದನ್ನು ನಾನು ಬಯಸಿಕೊಂಡಿರುವೆನೆ ವಿನಃ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಪಚಾರ ಬೆಸೆಯೂ ಇಲ್ಲ. ನಾನಲ್ಲಿ ಹಾಕ್ಬೇಡಿ. ಮಾಮರದಲ್ಲಿ ಕುಳಿತ ಗೋಗಿನಲ್ಲಿ ಕಂಡು ಸಂತತೆ ಸತ್ತು ಹೋಗು. ಕೊನೆಯದಾಗಿ ದಯಾನಂದನ ಇದೊಂದು ಕೊನೆಯ ಮಾತು ಮಾತಾಡ್ತಿದ್ದೆ ಅಂತ ಅಪರಾಧ ನಾನು ಏನು ಮಾಡಿದ್ದೇನೆ? ನನ್ನ ಹೃದಯ ತಿಳಿಯಾದ ಸ್ವಚ್ಛ ನೀರಿನ ಸರೋವರದಲ್ಲಿ ದುಷ್ಟತೆಯ ಕ್ರೂರತೆಯ ಮಕ್ಕಳದ ಕಲ್ಲುಗಳನ್ನೆಸೆದು ಆ ಸರೋವರ ಕಲಿಕಿದಾಗ ಆಗುವ ಪರಿಣಾಮ ಏನು ಅಂತ ಏನಾದರೂ ಅರ್ಥವಾಯಿತು. ನಾನಿನ್ನು ಬರ್ತೀನಿ ಮತ. ಆದಷ್ಟು ಬೇಗ ತಮ್ಮ ಮದುವೆಗೆ ಸಿದ್ಧತೆ ಮಾಡಿಕೊಂಡು ತಾವು ಅಲಂಕೃತ ನವವಧುವಾಗಿ ಅಸಮನೆ ಮೇಲೆ ಅಸನ್ಮುಖರಾಗಿ ಕೂತಿರುವುದನ್ನು ಕಂಡು ಆನಂದದಿಂದ ಹಾರೈಸಿ ನಾನು ಸುತ್ತು ಹೋಗಿ ಇದೊಂದು ಮಾತನ್ನು ನೆರವೇರಿಸಿಕೊಡಿ ಲತಾದೇವಿ, ನೆರವೇರಿಸಿಕೊಡಿ. ಮಂಜುನಾಥ ಸ್ವಾಮಿ, ಈ ನನ್ನ ದಯಾನಂದನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡು ಅಂತ ಈ ನನ್ನ ಮಗಳು ನಿನ್ನ ಹತ್ರ ಬೇಡ್ಕೊಳ್ತಿದ್ದಾಳೆ. ಇದೊಂದು ಆಸೆ, ಇದನ್ನು ಬಿಟ್ಟು ಬೇರೆ ಏನು ಆಸೆ ಇಲ್ಲಪ್ಪ ನನ್ನಪ್ಪ. ಊಟ ನಿದ್ರೆಯ ಪರಿಮಿತಿದೆ. ಕುಡಿಯುತ್ತ ಕಾಲಹರಣ ಮಾಡಿದರೆ ನಿಮ್ಮ ಆರೋಗ್ಯದ ಗತಿಯನ್ನು ತಡೆ. ರೋಗ ಸಾಗರವಾದ ಈ ದೇಹಕ್ಕೆ ಆರೋಗ್ಯ
ದೇವ ಮಂದಿರದಲ್ಲಿ ದೆವ್ವಗಳ ನರ್ತನ, ಆದರೆ ಸ್ಮಶಾನದಲ್ಲಿ ಶಿವ ತಾಂಡವ. ಅದಕ್ಕೆ ಯಾರೇನು ಮಾಡಲು ಬರುವುದಿಲ್ಲವೇ? ಅಣ್ಣ, ಸದಾ ಕಾಲ ಸುರಪಾನ ಮಾಡುತ್ತೂ ಕುಳಿತಿರ್ತೀವಿ ಗಣ್ಣ. ಕುಡಿದು ನೀ ಕಟ್ಟಿದ ಕನಸು ನನಸಾಗುವುದಿಲ್ಲ. ನಾ ಕಟ್ಟಿದ ಕನಸೆಲ್ಲವೂ ಒಡೆದು ಹೋದಾಗಲೇ ನಾ ಕುರುಕನಾಗಿರುವುದು. ಅಣ್ಣ, ನೀನು ಈ ರೀತಿಯಾಗಲು ಕಾರಣ ಹೆಣ್ಣನ್ನು ತುಚ್ಛವಾಗಿ ಕಾಣಬಾರ್ದಪ್ಪ. ಹೆಣ್ಣು ಆದಿಶಕ್ತಿ. ಅದೇ ಹೆಣ್ಣು ಯುಕ್ತಿಯಿಂದ ನಿನ್ನನ್ನು ಆಸಕ್ತನನ್ನಾಗಿ ಮಾಡಿತ್ತು. ರವಿ, ಲತಾದೇವಿಗೆ ಒಂದು ಗ್ಲಾಸ್ ಹಾಲು ಕೊಡಲು ಹೆಂಗ ತಿಳಿಸಿ ಹೇಳು. ಪರರಿಗೆ ಹಾಲು ಕೊಟ್ಟು ತಾವು ಹಾಲನ್ನು ಕುಡಿಯೋದು ಯಾವ ಧರ್ಮದ? ನನ್ನದೇ ಆದ ನ್ಯಾಯಾಲಯದಲ್ಲಿ ನಾನೇ ನ್ಯಾಯಾಧೀಶ, ನಾನೇ ನ್ಯಾಯವಾದಿ, ನಾನೇ ಅಪರಾಧಿ ಅಂದಾಗ ನನಗೆ ಶಿಕ್ಷೆ ವಿಧಿಸಿಕೊಳ್ಳುವ ಹಕ್ಕು ಮಾತ್ರ ನನಗಿದೆ, ಆದರೆ ರಕ್ಷಿಸಿಕೊಳ್ಳುವ ಹಕ್ಕು ಮಾತ್ರ ನನಗಿಲ್ಲ. ನೀವು ಬರಬರುತ್ತಾ ತತ್ವಜ್ಞಾನಿಗಳಾಗ್ತಾ ಇದ್ದೀರಿ. ಜ್ಞಾನಿಯಾಗಲು ಶಕ್ತಿ ಬೇಕು, ಜ್ಞಾನಿಯಾಗಲು ಸ್ಫೂರ್ತಿ ಬೇಕು. ಇವೆರಡೂ ಲಭಿಸಲು ಸ್ತ್ರೀ ಅಗತ್ಯವೇ? ನೀವು ಜ್ಞಾನಿ ಆದರೂ ಸ್ತ್ರೀ ಅಗತ್ಯವೇ? ಹೌದು, ಏಕೆಂದರೆ ಮಾತೆ ಶಕ್ತಿ ದಾತೆ, ಸ್ಫೂರ್ತಿ ದಾತೆ. ನಿಮಗಷ್ಟೇ ತಿಳಿದವಳು ನಾನಲ್ಲ. ನಿಮ್ಮ ಬುದ್ಧಿಗೆ ಬೆಲೆ ಕಟ್ಟುವ ಸಾಮರ್ಥ್ಯ ಕೂಡ ನನಗಿಲ್ಲ. ಒಂದು ಸಂತೋಷದ ವಿಷಯ ಸಿಗುತ್ತಾ? ಏನು? ನನಗೆ ಸಂತೋಷದ ವಿಷಯ ಹೇಳಿ. ನಾಳೆ ನನ್ನ ಮದುವೆ ಆಮಂತ್ರಣ ಕೊಡಲಿಕ್ಕೆ ಬಂದಿದ್ದೀನಿ. ತಗೊಳ್ಳಿ, ದಯವಿಟ್ಟು ಕೊಡಿ. ಆ ಬರುವೆ ಅಕ್ಷತೆ ಆಗಿದೆ. ತಾವು ಮಂದಸ್ಥಿತ ಹೊಸದ ಮಂಡಲವ ಸ್ವಚ್ಛವಾಗಿ ಅಸಮನ ಮೇಲೆ ಅಸಮ್ಮುಖವಾಗಿ ಕುಳಿತಿರುವುದನ್ನು ಕಂಡು ಆನಂದ ಪಡುವೆ. ಬರುವೆ. ನಾನು ಹಾಲು ಕುಡಿಯುವ ಮುಗಿದ ಮೇಲೇನೆ ನಾನು ಹಾಲು ಕುಡಿಯುವುದು. ನೀವು ಹಾಲು ಕುಡಿಯೋದಿಲ್ವೇ? ನಾನು ಹಾಲು ಕುಡಿಯುವ ಮೇಲೇನೆ ಆಲ್ಕೋಹಾಲ್ ಕುಡಿಯಲು ಪ್ರಾರಂಭಿಸಿದಂತ ಹೇಳಿದಲ್ಲ ಲತಾ. ಕೈಯಲ್ಲಿ ಅಮೃತವನ್ನು ಕೊಟ್ಟು ವಿಷಪುರದ ಅಮ್ಮನಿಂದ ಚುಚ್ಚುವ ನಿಮ್ಮ ಮಾತನ್ನ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ದಯಾನಂದ. ಐ ಆಮ್ ಸಾರಿ. ಅಣ್ಣ, ನೋಡಿದೀಯಾ ಲತಾ ಮಾಡಿದ ಕೆಲಸ? ಅಮೃತವನ್ನು ತಿರಸ್ಕರಿಸುವಷ್ಟು ಮತೀನವಾದ ಬಿಟ್ಟೆ ಅವಳು. ಒಂದನ್ನು ಹೃದಯದಿಂದ ಗೆಲ್ಲಬೇಕೇ ವಿನಃ ಬುದ್ಧಿವಂತಿಕೆಯಲ್ಲಪ್ಪ. ಅಣ್ಣ, ಪರರ ಚಿಂತೆ ನಮಗೆ ಕಣ್ಣ, ನಮ್ಮ ವಿಚಾರಗಳೇ ಕಾಣಿಸುತ್ತಿದೆ. ಮತ್ತೊಬ್ಬ ಮಹಾಪೂರವೇ ಬೋರ್ಕರೆಯುವ ಈ ಜಗದಲ್ಲಿ ಯಾವ ಚಿಂತೆ ಮಾಡಿದರೂ ಇಷ್ಟೇ ಅಂದಾಗ ನಾನೀಗ ನನ್ನ ಜೀವನವನ್ನು ನನ್ನ ಕೈಯಾರೆ ಅಗತ್ಯದನ ಮಾಡಿಕೊಂಡಿದ್ದೆ. ಆದರೆ ನೀನು ಮಾತ್ರ ನನ್ನಂತಾಗದೆ ಎಚ್ಚರದಿಂದ ಬಾಳಬೇಕು ರವಿ. ಅಮ್ಮ ನಾನು ಚಿಕ್ಕವರಿದ್ದಾಗ ಅವು ನನಗೊಂದು ಮಾತು ಹೇಳಿತ್ತು. ಅದು ನನಗೀಗ ನೆನಪಾಗುತ್ತಿದೆ ರವಿ. ಏನು ಹೇಳಿದ್ದಾರೆ? ಕಷ್ಟ ಕಾಲದಲ್ಲಿದ್ದಾಗ ಪ್ರಾಣ ಪಣಕ್ಕಿಟ್ಟು ಕಾಪಾಡುವುದು ಸ್ನೇಹಿತ. ಲಾಭಿಸಿ ಜೋಪಾನ ಮಾಡಿ ಮಾನವನ್ನಾಗಿ ಮಾಡುವುದು ತಾಯಿ. ಕಷ್ಟ ಸಮಯದಲ್ಲಿ ಸುಖ ದುಃಖದಲ್ಲಿ ಭಾಗಿಯಾಗುವುದು ಸತಿಯಲ್ಲಿ. ಆದರೆ ನನ್ನ ಜೀವನದಲ್ಲಿ ಅವೆಲ್ಲವೂ ತಿರುವುರುವಾಗಿ ಹೋಗಿತ್ತು. ಸ್ನೇಹಿತ ಮತ್ತು ಸತಿ ಎಂಬ ಪದಗಳಿಗೆ ಬೆಲೆ ಇಲ್ಲದಂತೆ ಮಾಡಿಬಿಟ್ಟರು ನನ್ನ ಹೋಗಿದ್ದೇವೆ. ನಾಳೆ ಲತಾ ಮದುವೆ, ನಾವಿಬ್ಬರೂ ಹೋಗೋಣ. ಅವರಿಗೆ ಯಾರು ಬೆಲೆ ಕಟ್ಟಲಾಗದಂತ ಒಂದು ಪ್ರತಿಷ್ಠೆ ತೆಗೆದುಕೊಂಡು ಹೋಗೋಣ. ಆಯ್ತು, ಆಗೋಣ. ಹಾಗೆ ಮಾಡೋಣ. ನೀನು ಬಸ್ಸು ರಿಕ್ಷಾ ಇತ್ತು, ನಾನು ಫ್ಯಾಕ್ಟ್ರಿ ಹಿಡಿದು ಬರ್ತೀನಿ. ನಮ್ಮ ಮದುವೆ ಅಂತ ಈಗ ನಾವು ಸೀದಾ ದೇವ್ರ ಬಳಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ವ್ಯವಸ್ಥೆ ಮಾಡ್ಕೊಂಡು ಊರಿಗೆ ಹೋಗೋಣ. ನಾವಣ್ಣ ಊಟಿಗೆ ಹೋಗ್ಬಾರಲ್ಲ, ಎಲ್ಲ ಪಾಟಿಗೆ ಹೋಗ್ಬಾರೆ, ಜಲ್ದಿ ಬರ್ತಾರೆ.
ಆಯ್ತು ನೋಡ. ಈಗ ಪ್ರಾರಂಭ ಮಾಡಿ ಇನ್ನು ಮತ್ತೆ ಮತ್ತೇನಾಯ್ತಪ್ಪ? ಮತ್ತೆ ನಮ್ಮಪ್ಪ ಉಚಿತ ತಿರಕತ್ತನ. ಇದಕ್ಕೆಲ್ಲ ಕಾರಣ ಈ ಮಹಾಮೈವಳೆ. ಹೌದಾ? ನಿಮ್ಮಪ್ಪ ಉಚಿತ ತಿರಕತ್ತಾನೆ. ಎಲ್ಲಿದನ? ಬರ್ತಾನೆ ಅಂತ ಇವಾಗ. ಎಲ್ಲಿ ಬರ್ತಾನ?
ತಡವಾಗಿ ಬಂದಿದ್ದೆವು ಎಂದು ಭಾವಿಸಿಕೊಂಡೆ. ಇನ್ನೂ ಬರೆಯುವ ಈ ಮಹಾಶಯ ವರ ಮಹಾಶಯರು ಇವರಿಗೆ ಸಮಯದ ಅರಿವಾದರೂ ಇದೆಯೋ ಇಲ್ಲ. ಯಾಕೆ ಅವಶ್ಯ ಪಡ್ತೀವಿ? ಇಷ್ಟವೇ ಬರುವುದು, ಯಾಕೆ ಯಾಕಪ್ಪ, ನಾನೇ ದಿನೇಶ್ ಅಂತ. ಯಾಕ ಏನು ನೀವು ಹೇಳ್ತಾ ಇರ್ಬೋದು? ಆಗೋದಾದ್ರೆ ಏನು ಸುರಕ್ಷವಾಗಿ ಹೇಳ್ಬಾರ್ದೇನಪ್ಪ, ಹೇಳ್ಬಾರ್ದೆ. ಸಂಭ್ರಮದ ಸಹೋದರಿಗೆ ಮಂಗಲ ಕಾರ್ಯ ನೆರವೇರಿಸುವ ಭಾಗ್ಯ ಪಡೆದು ಬಂದಿಲ್ಲ ಮಾಗಿ ನಿನ್ನ ಮಳೆಯ ಮೇಲೆ ಹಸನ್ಮುಖಳಾಗಿ ಕುಳಿತ ನಿನ್ನ ಜೀವಿತದ ಮಂಗಲಮಯ ಶುಭ ಪ್ರಸಂಗಕ್ಕೆ ವಿಧಿಯೊಂದನ್ನ ಕರಾಳ ಛಾಯೆಯನ್ನು ಚೆಲ್ಲಿ ಆ ಮಂಗಲದ ಹೊಗೆಯೊಪ್ಪಿಸಿ ಬಿಟ್ಟಿದ್ದೆಮ್ಮ. ಸುಂದರವಾದ ಈ ಮದುವೆಯ ಹಂದರ ನನಗೀಗ ಮಸಣ ಸದೃಶ್ಯವಾಗಿ ಕಾಣುತ್ತಿದೆ ತಂಗಿ. ಯಾವ ಜನ್ಮದಲ್ಲಿ ಕೈಯಾಡಿ ಕಾರಕ್ಕೆ ಕೈ ಹಾಕಿದ್ದು ಅದಕ್ಕಾಗಿ ಇವತ್ತು ನನ್ನ ಮಗನ ದುಡ್ಡು ಬಿಟ್ಟಣ್ಣ, ಮುರಿದು ಬಿಟ್ಟು ಇದಕ್ಕೆ ಯಾರೇನು ಮಾಡ್ತಾರಣ್ಣ? ಎಲ್ಲವೂ ನನ್ನ ಪ್ರಾರಂಭ ಕರ್ಮವಲ್ಲಿ ಅಲ್ಲ. ಎಲ್ಲರೂ ಮಾನವರ ಮನಸ್ಸಿನಂತೆ ನಡೆಯುವುದೇ. ಆ ಮಹಾದೇವನೇ ಮನೆಯ ಸರ್ವೆಂಟನಾಗಿ ಬಿದ್ದಿರ್ತಿದ್ದ. ಯಾರೇ ಆಗಲಿ ಈ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮದ ಫಲ ಇದೇ ಜನ್ಮದಲ್ಲಿ ಉಣಲೇಬೇಕು. ನನ್ನ ತಂಗಿ ಕರ್ಮ ಮಾಡಿರುವಳೆ ಜಮೀನ್ದಾರಿಗೆ. ಕರ್ಮ ಮಾಡಿರುವಳು ಅದು ಧರ್ಮ ಮಾಡಿರುವಳು ನಮಗೆ ಗೊತ್ತಿಲ್ಲ. ಆದರಿಷ್ಟೇ ನಿಮ್ಮ ತಂಗಿಯು ಮಾಂಗಲ್ಯ ಅಲಂಕೃತವಾಗಿ ಮುತ್ತೈದೆಯಾಗಿ ಮಂದ ಹಾಕ ತೀರಿಸ ನನಗಾಡುವ ಯೋಗಕ್ಕ ತಪ್ಪಿಸಲ್ಲ ಎಂದು ವ್ಯಥೆ ಪಡುತ್ತಿರುವೆ. ಅಷ್ಟೇ ನಾನಿನ್ನು ಬರ್ತೀನಿ. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತಾ? ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷ ಆಯ್ತಾ? ಹೊರದ ದುಃಖ ಕಂಡು ಸಂತೋಷ ಪಡುವ ಸಣ್ಣ ಮನದವನು ನಾನಲ್ಲ. ಬೇರೆಯವರ ಸುಖ ಕಂಡು ಅಸೂಯೆ ಪಡುವ ಕ್ಷುಲ್ಲಕನೂ ನಾನಲ್ಲ. ಜಗವೆಲ್ಲ ನಗುತ್ತಿರಲಿ, ಜಗದವು ನರಗಿರಲಿ ಎಂಬ ಒಂದೇ ಒಂದು ತತ್ವವನ್ನು ಅಳವಡಿಸಿಕೊಂಡು ಸಾಗಿದ ತಿರುಗ ನಾನು. ಜಮೀನ್ದಾರರಿಗೆ ಮನನೊಂದು ಮಾತನಾಡಿದವನು ತಂಗಿಯ ಮಾತನ್ನು ಮನಸ್ಸಿಗೆ ಇಟ್ಟುಕೊಳ್ಳಲು ಹೇಗಾದರೂ ಮಾಡಿ ಈ ಮಂಗಲ ಕಾರ್ಯವನ್ನು ನೆರವೇರುವ ದಯ ತೋರಿದೆ. ಭಾವನಾ ಜೀವಿಯಾದ ನನ್ನ ತಂಗಿ ಇನ್ನೆಂದೂ ಮೊದಲಿಗೆ ಮನಸ್ಸು ಮಾಡಲಾರದು. ಅದಕ್ಕಾಗಿ ನಾನೇನು ಮಾಡಬೇಕು? ಲತರಿಗೋಸ್ಕರ ನನ್ನ ಪ್ರಾಣ ತ್ಯಾಗಕ್ಕಾದರೂ ಸಿದ್ಧ. ಅಂತ ಮಾತನಾಡುತ್ತಿದ್ದಾರೆ. ನಿಮ್ಮ ಹೃದಯದ ಸ್ಥಿತಿಯಿಂದ ನೋಡಿ, ಹೇಗೂ ಮೊದಲಿನಿಂದಲೂ ನೀವು ಲತಾ ಪ್ರೇಮಿಗಳು. ಆದರೆ ಅವರು ತನ್ನ ಗೆಳತಿಗಾಗಿ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಳು. ಆದರೆ ಈಗ ತಾವು ಮರದಿಂದ ದೂರಾಗಿ ಏಕಾಂಗಿಯಾಗಿದೆ. ದೇವರು ಮತ್ತೆ ನಿಮ್ಮ ಪ್ರೀತಿಯ ಬಳ್ಳಿಗೆ ತನ್ನ ಕರುಣೆಯ ಪನ್ನೀರನ್ನು ಎತ್ತಿದ್ದಾನೆ. ಮತ್ತೆ ಹರಿದ ಪ್ರೇಮಿಗಳನ್ನು ಸತಿಪತಿ ಎಂಬ ಬಂಧನದಲ್ಲಿಡಲು ಭಗವಂತ ಈ ಪುಟ್ಟಮಯವನ್ನು ಕೂಡಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ತಾವೀಗ ನನ್ನ ತಂಗಿಯ ಕೈ ಹಿಡಿದು ಅವಳ ಬಾಳಿಗೆ ಬೆಳಕಾಗಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಜಮೀನ್ದಾರೇ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುವುದು. ನಿಮ್ಮ ಮಾತು ಲತಾ ನಿಮ್ಮ ಒಡ ಹುಟ್ಟಿದ ಸಹೋದರಿ ನಿಜ. ಆದರೆ ಎಂದು ನನ್ನ ಕೈಯಾರೆ ತನ್ನ ಪ್ರೀತಿಯ ಸ್ನೇಹಿತೆಗೆ ನನ್ನ ಕೈಗಳಿಂದ ತಾಳಿ ಕಟ್ಟಿಸಿದರು. ಅಂದೇ ನಾ ಪಡೆದ ಪ್ರೀತಿಯ ತಂಗಿಯಾಗಿದ್ದಾಳೆ. ತಂಗಿಯ ಕೈ ಜೀವನದ ಕೊನೆಯ ದೃಶ್ಯ. ನನ್ನ ತಾಳಕ್ಕೆ ತಕ್ಕಂತ ಕುಣಿಯುವ ಆಶಯ ಕೈಯಿಂದಲೇ ದಯಾನಂದನ ಕೊಲೆ. ದಯಾನಂದನ ಕೊಲೆ ಮಾಡಿಸಿ ದಯಾನಂದನ ಸಕಲ ಸಂಪತ್ತಿಗೆ ಅಧಿಕಾರಿಯನ್ನಾಗಿ ಮಾಡಬೇಕು. ಆಮೇಲೆ ನಾನು ಸರ್ವ ಅಧಿಕಾರಿಣಿ ಆಗಬೇಕು. ಅಪಾಯದಿಂದ ಅಪಾಯ ತಂದಿದೆ.
ಇದ್ದೆ, ಅಷ್ಟರವರೆಗೆ ನೀ ಬಂದೆ. ಇನ್ನೊಂದು ಕಾರ್ಯ ಅಂದ್ರೆ ಯಾವುದು? ಅದೊಂದೇ ತಾನೇ ಓದಿರೋದು. ಆದಷ್ಟು ಬೇಗ ದಯಾನಂದನ ಮನೆಯ ಆಸ್ತಿಯನ್ನು ತೋರಿಸ್ಕೊಂಡು ಬಹುದೂರ ಅಷ್ಟು ಮಾಡಿದರೆ ಮುಗಿಯಲಿಲ್ಲ ಈ ನಮ್ಮ ಕಾರ್ಯ. ಕಳವು ಮಾಡಿಕೊಂಡು ಹೋದಾಕ್ಷಣ ಕೈ ಕಟ್ಟಿ ಕುಳಿತುಕೊಳ್ಳಲು ಹಸುವೂ ಸಹ ದಯಾನಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಬಿಡುತ್ತಾರೆ. ನಾವು ಸುಖದ ಕನಸು ಕಂಡ ನಾವು ಸಗಣಿ ಸೊಳ್ಳೆಗಳ ಅತಿಥಿಗಳಾಗಿರಬೇಕಾಗುತ್ತದೆ ಅಷ್ಟೇ. ಮುಂದೆ ಮಾಡುವುದು ದಯಾನಂದನ ಸಕಲ ಸಂಪತ್ತಿಗೆ ಸರ್ವಾಧಿಕಾರಿ ಹೇಗೆ ದಯಾನಂದನ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಂಡು ಮಡದಿಯ ಸ್ಥಾನ ತುಂಬಿದವರು. ನೇರಾಗಿ ದಯಾನಂದ ನಿನಗಂತೂ ಡ್ರೈವರ್ಸ್ ಅಂತೂ ಕೊಟ್ಟೇ ಇಲ್ಲ. ಆ ರವಿ ಒಡ ಹುಟ್ಟಿದ ತಮ್ಮನೂ ಅಲ್ಲ. ಆ ದಯಾನಂದ ಹೋದ ನಂತರ ಈ ಎಲ್ಲ ಆಸ್ತಿಗೂ ನೀವೇ ಸರ್ವಾಧಿಕಾರಿ. ಸರಿ ಹಾಗಾದ್ರೆ ಅದಕ್ಕಾಗಿ ನಾನೇನ್ ಮಾಡ್ಬೇಕು ಹೇಳಿ. ಕರುಣೆಯ ಕಡಲಿನೀಚೆ ಬಂದು ಕಠೋರ ಮನದ ಒಳಗೆ ರಾಕ್ಷಸ ರೂಪ ತಾಳಿ ದಯಾನಂದನನ್ನು ಕೊಲೆ ಮಾಡಲೇ ಬೇಕು. ನಾನು ದಯಾನಂದನನ್ನು ಕೊಲ್ಲಲೇಬೇಕೆ? ಆಶಾ, ನಮಗೆ ಸುಖವೆಂಬುದು ಬೇಕಾದರೆ ನಾವು ಮಾಡಲೇಬೇಕು. ಆಶಾ, ಇದು ಯಾವ ಯುಗ? ಕಲಿಯುಗ. ಅದರಲ್ಲೂ 21ನೇ ಶತಮಾನ. ಈ 21ನೇ ಶತಮಾನದಲ್ಲಿ ಅಕ್ಕ ತಂಗಿಯರು ಒಳ್ಳೆ ರೀತಿಯಲ್ಲಿದ್ದು ಒಡವೆ ಆಭರಣ ವಸ್ತ್ರವನ್ನು ಧರಿಸಿಕೊಂಡಿದ್ದರೆ ಅವರನ್ನು ತವರ ಮನೆಗೆ ಕರೆದೊಯ್ಯುವ ನೆಪದಲ್ಲಿ ನಡೆದಾರಿಗೆ ಕರೆತಂದು ಅವರ ಕುತ್ತಿಗೆಯನ್ನೇ ಕೊಯ್ದು ಅವರಲ್ಲಿದ್ದ ಒಡವೆ ಆಭರಣ ವಸ್ತ್ರ ಎಲ್ಲ ದೋಚಿಕೊಂಡು ನನ್ನ ತಂಗಿಯೆಲ್ಲ ಕಾಣೆಯಾಗಿದ್ದಾರೆ ಎಂದು ಹೇಳುವ ಅಣ್ಣ ಸಂಬಂಧಿರೆಷ್ಟು ಜನರಿಲ್ಲ ಈ ನಮ್ಮ ಕಲಿಗಾಲದಲ್ಲಿ. ಹಳ್ಳಿಯಲ್ಲಿ ಚೆಂದುಳ್ಳಿ ತೆರಿಗೆಯನ್ನು ಕಂಡು ನಾನು ದೊಡ್ಡ ಪಟ್ಟಣದಲ್ಲಿದ್ದೇನೆ, ದೊಡ್ಡ ಆಫೀಸಲ್ಲಿದ್ದೇನೆ, ದೊಡ್ಡ ನೌಕರಲ್ಲಿದ್ದೇನೆ ಎಂದು ಬಣ್ಣ ಬಣ್ಣದ ಮಾತುಗಳಿಂದ ಮರಳು ಮಾಡಿ ಅವರು ಕೊಟ್ಟ ವರದಕ್ಷಿಣೆ ತೆಗೆದುಕೊಂಡು ಅವರನ್ನು ಮದುವೆ ಮಾಡಿಕೊಂಡು ಮನೆಗೆ ಕನಸೊಂದು ಕೆಲಕಾಲ ಅವಳಲ್ಲಿ ಸುಖಪಟ್ಟು ಮತ್ತೊಂದು ಹೆಣ್ಣಿಗೆ ಕಣ್ಬಿಟ್ಟು ಮೊದಲ ಹೆಂಡತಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಪೆಟ್ಟಿನ ಮೇಲೆ ಪೆಟ್ಟಿಟ್ಟು ಪೆಟ್ಟೂರಿನಿಂದ ಕೊಟ್ಟು ಈ ರಾತ್ರಿ ವಿಚಾರ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ತೀನಿ. ಅಂದ್ಹಾಗೆ ನಾನೇನು ಮನೆಗೆ ಹೋಗ್ತೀನಿ. ಬರ್ರಿ. ನನ್ನ ಬಾಳಿಗೆ ನನ್ನ ಮಾತು
ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಹೋಗಿ ನೋಡಿಕೊಂಡು ಬರಬೇಕು ಅಂತ. ಮೊದಲು ನೀವು ಊಟ ಮಾಡಿ ಆನಂತರ ಬೇಕಾದ್ರೆ ಎಲ್ಲ ಸೇರಿ ಪಿಕ್ಚರ್ ಹೋಗೋಣಂತೆ. ಬೇಡ ಬೇಡ, ನಿಮ್ಮ ಸುಂದರ ಕನಸುಗಳು ನನ್ನಿಂದ ಬರೆಯ ಕನಸಾಗಿ ಉಳಿಬಾರದು. ನೀವು ನಗುತ್ತಾ ನನ್ನೆದುರು ಬಾಳ್ಬೇಕು. ಸರಿ ಮಾವ, ಮೊದಲು ನೀವು ಊಟ ಮಾಡಬೇಕು, ಆನಂತರ ಬೇಕಾದ್ರೆ ಮುಂದೆ ಎಂದಾದ್ರೂ ದಿನ ಹೋದ್ರಾಯ್ತು. ಈಗ ಬೇಡಿ, ನೀವು ಈ ಜೋಡಿ ಕೊಲೆಗಿದ್ದ ಅಪರಾಧಿ ನಾನು. ಆಯುಧ ಸಮೇತವಾಗಿ ನಿಂತಿರುವ ಈ ಭಯಾನನ್ನು ಹೊಂದಿಸಿ. ಏನಿದು? ಇಂಥ ಮಾತು ಆಡಬೇಡಿ ನೀವು. ನನ್ನ ಸ್ನೇಹಿತರು ನೀವು ಕೊಲೆ ಮಾಡಿರುವುದಿಲ್ಲ.